ಸೂರ್ಯನು ತನ್ನ ಪ್ರಖರ ಬಿಸಿಲನ್ನು ಭೂಮಿಯ ಮೇಲೆ ಧಾರಾಳವಾಗಿ ಸುರಿಯುತ್ತಿದ್ದಾನೆ. ಆ ಬಿಸಿಲಿನ ತಾಪಕ್ಕೆ ಭೂಮಿಯು ಬಿರುಕು ಬಿಟ್ಟಿದೆ. ಮರಳುಗಾಡಿನಂಥ ವಿಸ್ತಾರವಾದ ಭೂಮಿಯಲ್ಲಿ ದೂರದಿಂದ ಒಂದು ಧೂಳಿನ ಮೋಡವು ಮೇಲೇಳುತ್ತಿರುವುದು ಕಾಣಿಸುತ್ತದೆ. ಅದು ಚಂಡಮಾರುತವಲ್ಲ, ಅದು ಕೇವಲ ಒಂದು ವಾಹನದಿಂದ ಏಳುವ ಧೂಳು. ಆದರೆ ಆ ವಾಹನದ ವೇಗ, ಅದರ ಚಲನೆಯ ಹಿಂದಿನ ತುರ್ತು, ಆ ಧೂಳಿನ ಮೋಡಕ್ಕೆ ಒಂದು ಬಿರುಗಾಳಿಯ ತೀವ್ರತೆಯನ್ನು ತಂದುಕೊಡುತ್ತದೆ. ವಾಹನದ ಚಕ್ರದ ಕೆಳಗಿಂದ ಹಾರುವ ಕಲ್ಲುಗಳು, ಅವುಗಳ ಸದ್ದು, ಎಂಜಿನ್ನಿನ ಗರ್ಜನೆ ಎಲ್ಲವೂ ಒಂದು ಮುನ್ಸೂಚನೆ. ಏನೋ ಒಂದು ಅಸಾಧಾರಣ ಘಟನೆ ನಡೆಯಲಿದೆ. ಸಮಯವು ತನ್ನ ಪಥವನ್ನು ಬದಲಿಸಿಕೊಳ್ಳಲಿದೆ. ನ್ಯಾಯದ ತಕ್ಕಡಿಯು ಒಂದು ಕಡೆ ಭಾರವಾಗಿ ವಾಲಲಿದೆ. ಈ ನಿರ್ಜೀವ ನಿಸರ್ಗದ ನಡುವೆ, ಈ ಬಿಸಿಲ ಜಳದ ನಡುವೆ, ಆ ವಾಹನದಿಂದ ಇಳಿಯುವ ಆಕೃತಿಯೇ ಈ ಬದಲಾವಣೆಯ ಕೇಂದ್ರ ಬಿಂದು. ಒಬ್ಬ ಪೊಲೀಸ್ ಅಧಿಕಾರಿ. ಆದರೆ ಈತ ಸಾಮಾನ್ಯ ಅಧಿಕಾರಿಯಲ್ಲ. ಈತನ ಭುಜದ ಮೇಲೆ ಕೇವಲ ನಕ್ಷತ್ರಗಳಿಲ್ಲ, ಇಡೀ ಗ್ರಾಮದ ಜನರ ಭವಿಷ್ಯವಿದೆ, ನ್ಯಾಯದ ಭಾರವಿದೆ, ಮತ್ತು ಅನ್ಯಾಯದ ವಿರುದ್ಧದ ಒಂದು ಪ್ರಚಂಡ ಆಕ್ರೋಶವಿದೆ. ಈತನ ಹೆಸರು ಸರಳ, ಆದರೆ ಆ ಹೆಸರಿನ ಹಿಂದಿನ ಶಕ್ತಿ ಅಪಾರ. ಈತನನ್ನು ನೋಡಿದಾಗಲೇ ಒಂದು ವಿಧವಾದ ಗೌರವ ಮತ್ತು ಭಯದ ಮಿಶ್ರ ಭಾವನೆ ಮೂಡುತ್ತದೆ. ದೇಹವು ಬೆಟ್ಟದಂತೆ ಗಟ್ಟಿ, ಕಣ್ಣುಗಳು ಸಿಂಹದಂತೆ ತೀಕ್ಷ್ಣ. ಆದರೆ ಆ ಕಣ್ಣುಗಳಲ್ಲಿ ಸಿಂಹದ ಕ್ರೌರ್ಯದ ಜೊತೆಗೆ ಒಂದು ಹರಿಣದ ಮುಗ್ಧತೆಯೂ ಇದೆ. ಈತನಿಗೆ ನ್ಯಾಯ ಎಂದರೆ ಕೇವಲ ಒಂದು ಪುಸ್ತಕದ ನಿಯಮವಲ್ಲ, ಅದು ಒಂದು ಭಾವನೆ. ಹೃದಯದಲ್ಲಿ ಅದು ಅಲೆಯಾಗಿ ಹುಟ್ಟಿ, ರಕ್ತದಲ್ಲಿ ಬೆಂಕಿಯಾಗಿ ಹರಿದು, ಕೈಗಳಲ್ಲಿ ಶಕ್ತಿಯಾಗಿ ಮೂಡಿಬರುತ್ತದೆ. ಈತನಿಗೆ ತಪ್ಪು ಮತ್ತು ಸರಿಯ ನಡುವಿನ ವ್ಯತ್ಯಾಸವು ಕಪ್ಪು ಮತ್ತು ಬಿಳಿಯಂತೆ ಸ್ಪಷ್ಟ. ಈ ಸ್ಪಷ್ಟತೆಯೇ ಈತನ ಅತಿ ದೊಡ್ಡ ಶಕ್ತಿ ಮತ್ತು ಅತಿ ದೊಡ್ಡ ದೌರ್ಬಲ್ಯ. ಇದು ಈತನನ್ನು ಒಬ್ಬ ನೇರವಾದ, ಒಳ್ಳೆಯ ಮನುಷ್ಯನಾಗಿಸುವುದರ ಜೊತೆಗೆ ರಾಜಕೀಯದ ಕುತಂತ್ರಗಳ ಮುಂದೆ ಒಬ್ಬ ಅಮಾಯಕನಾಗಿಯೂ ನಿಲ್ಲಿಸುತ್ತದೆ. ಈತನ ಸ್ಥಳಾಂತರವು ಒಂದು ಶಿಕ್ಷೆಯಾಗಿ ನಡೆಯುತ್ತದೆ. ನೇರ ನಡೆಯ ಮೇಲಧಿಕಾರಿಯನ್ನು ಅಧಿಕಾರದ ದರ್ಪದಿಂದ ಕೂಡಿದ ರಾಜಕಾರಣಿಗಳು ಮತ್ತು ಅವರ ಹೊಲಬರಿಗೆ ದೂರದ, ನಿಶ್ಶಕ್ತವಾದ ಒಂದು ಗ್ರಾಮೀಣ ಪೊಲೀಸ್ ಠಾಣೆಗೆ ಕಳುಹಿಸಿಬಿಡುತ್ತಾರೆ. ಅವರ ಉದ್ದೇಶವು ಈತನನ್ನು ಮೂಲೆಗುಂಪು ಮಾಡುವುದು. ಆದರೆ ಅವರಿಗೆ ತಿಳಿಯದ ಸಂಗತಿಯೆಂದರೆ, ಅವರು ಒಂದು ಸಿಂಹವನ್ನು ಪಂಜರದಿಂದ ಬಿಡುಗಡೆ ಮಾಡಿ, ಒಂದು ದೊಡ್ಡ ಬೇಟೆಯ ನೆಲಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಆ ಗ್ರಾಮವು ಒಂದು ಸುಂದರವಾದ, ಪ್ರಶಾಂತವಾದ ಚಿತ್ರಣವನ್ನು ನೀಡುವುದಿಲ್ಲ. ಅದು ಸಮಸ್ಯೆಗಳ ಗೂಡು. ಅದರ ನದಿಯ ನೀರಿನಲ್ಲಿ ಪ್ರತಿಫಲಿಸುವುದು ಸೂರ್ಯನ ಬೆಳಕಲ್ಲ, ಭ್ರಷ್ಟಾಚಾರದ ಕಗ್ಗತ್ತಲು. ಆ ಗ್ರಾಮದ ಗಲ್ಲಿಗಳಲ್ಲಿ ಕೇಳಿಬರುವುದು ಮಕ್ಕಳ ನಗೆಯಲ್ಲ, ದೌರ್ಜನ್ಯದ ಭಯದ ಕಿರುಚಾಟ. ಅಲ್ಲಿನ ಜನರು ಬದುಕಿದ್ದಾರೋ ಅಥವಾ ಕೇವಲ ಉಸಿರಾಡುತ್ತಿದ್ದಾರೋ ಎಂಬುದು ಅನುಮಾನ. ಅವರ ಕಣ್ಣುಗಳಲ್ಲಿ ಭವಿಷ್ಯದ ಬಗ್ಗೆ ಯಾವುದೇ ಕನಸು ಇಲ್ಲ, ಕೇವಲ ಮುಂದಿನ ಕ್ಷಣವನ್ನು ಹೇಗೆ ಬದುಕಿ ದಾಟಬೇಕು ಎಂಬ ಚಿಂತೆ ಮಾತ್ರ. ಈ ಊರಿನ ಸೂತ್ರಗಳು ಇರುವುದು ಒಬ್ಬ ರಾಜಕಾರಣಿಯ ಕೈಯಲ್ಲಿ. ಆತನು ಚುನಾವಣೆಯಲ್ಲಿ ಗೆದ್ದಿಲ್ಲ, ತನ್ನ ಜನರ ಮನಸ್ಸನ್ನು ಗೆದ್ದಿದ್ದಾನೆ. ಆ ಗೆಲುವಿನ ಆಧಾರ ಸ್ತಂಭಗಳು ಭಯ ಮತ್ತು ದುಡ್ಡು. ಈ ವ್ಯಕ್ತಿಯು ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದಾನೆ. ಆತನನ್ನು ವಿರೋಧಿಸಿದವರಿಗೆ ಶಿಕ್ಷೆ ಖಚಿತ. ಅದು ಆರ್ಥಿಕ ಹಾನಿಯಾಗಿರಬಹುದು, ಸಾಮಾಜಿಕ ಬಹಿಷ್ಕಾರವಾಗಿರಬಹುದು, ಅಥವಾ ನೇರವಾಗಿ ಜೀವಕ್ಕೆ ಕುತ್ತು ತರುವಂತಹದ್ದಾಗಿರಬಹುದು. ಈ ಭಯದ ವಾತಾವರಣದ ನಡುವೆ ನಮ್ಮ ನಾಯಕನು ತನ್ನ ಕರ್ತವ್ಯವನ್ನು ಪ್ರಾರಂಭಿಸುತ್ತಾನೆ. ಮೊದಲ ದಿನವೇ ಆತನಿಗೆ ಈ ಊರಿನ ನಿಜವಾದ ಮುಖದರ್ಶನವಾಗುತ್ತದೆ. ಸಣ್ಣ ಸಣ್ಣ ಘಟನೆಗಳು ನಡೆಯುತ್ತವೆ, ಆದರೆ ಆ ಸಣ್ಣ ಘಟನೆಗಳು ಒಂದು ದೊಡ್ಡ ಭೂಕಂಪಕ್ಕೆ ಮುನ್ನುಡಿಯಾಗಿರುತ್ತವೆ. ನಮ್ಮ ನಾಯಕನು ತಾನು ಕಂಡ ಅನ್ಯಾಯವನ್ನು ಮೌನವಾಗಿ ಸಹಿಸಿಕೊಳ್ಳುವುದಿಲ್ಲ. ಆತನ ವರ್ತನೆಯು ತಕ್ಷಣಕ್ಕೆ ಪ್ರತಿಕ್ರಿಯಿಸುವಂತಹದ್ದು. ಎದುರಿಗೆ ಅಪರಾಧಿ ಕಂಡರೆ ಪುರಾವೆಗಾಗಿ ಕಾಯುವ ತಾಳ್ಮೆ ಆತನಿಗಿಲ್ಲ. ಆತನ ಕೈಗಳೇ ನ್ಯಾಯದ ದಂಡವಾಗುತ್ತವೆ. ಈ ಆವೇಗವು ಆತನನ್ನು ತನ್ನ ಸಹೋದ್ಯೋಗಿಗಳಿಗೆ, ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಜನರಿಗೆ ಹತ್ತಿರವಾಗಿಸುತ್ತದೆ. ಜನರು ಆತನಲ್ಲಿ ಒಬ್ಬ ರಕ್ಷಕನನ್ನು ಕಾಣುತ್ತಾರೆ. ವರ್ಷಗಳಿಂದ ತುಳಿತಕ್ಕೊಳಗಾದ, ಮೌನವಾಗಿದ್ದ ಜನಸಮೂಹವು ಈ ಹೊಸ ಅಧಿಕಾರಿಯ ಆಗಮನದಿಂದ ತಮ್ಮೊಳಗಿನ ಧೈರ್ಯವನ್ನು ಮತ್ತೆ ಕಂಡುಕೊಳ್ಳುತ್ತದೆ. ಅವರು ಆತನ ಸುತ್ತ ಸೇರುತ್ತಾರೆ. ಆತನು ಅವರಿಗೆ ಕೇವಲ ಒಬ್ಬ ಪೊಲೀಸ್ ಅಧಿಕಾರಿಯಲ್ಲ, ಒಬ್ಬ ಮೆಸ್ಸಯ್ಯ, ಒಬ್ಬ ಮುಕ್ತಿದಾತ. ಈ ನಂಬಿಕೆಯು ನಾಯಕನ ಹೊಣೆಗಾರಿಕೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಆತನ ಈ ನೇರ ನಡೆಯು ಶತ್ರುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಭ್ರಷ್ಟ ರಾಜಕಾರಣಿ ಮತ್ತು ಆತನ ಪಡೆಯು ಈ ಹೊಸ ಪೊಲೀಸ್ ಅಧಿಕಾರಿಯನ್ನು ಒಂದು ಸಿಂಹದ ಗೂಡಿನಂತೆ ನೋಡುತ್ತದೆ, ಅದನ್ನು ಬೇರುಸಹಿತ ಕಿತ್ತು ಹಾಕಲು ಸಂಚು ರೂಪಿಸುತ್ತದೆ. ಕಥೆಯು ಒಂದು ಕ್ಲಾಸಿಕ್ ಹೋರಾಟದ ರೂಪವನ್ನು ಪಡೆದುಕೊಳ್ಳುತ್ತದೆ. ಅದು ಧರ್ಮ ಮತ್ತು ಅಧರ್ಮದ ನಡುವಿನ ಸಂಗ್ರಾಮ. ಈ ಸಂಗ್ರಾಮದಲ್ಲಿ ಬರೀ ಮುಷ್ಟಿಗಳು ಮತ್ತು ಗುಂಡುಗಳು ಮಾತ್ರವಲ್ಲ, ಕುತಂತ್ರಗಳು, ಸುಳ್ಳು ಸಾಕ್ಷ್ಯಗಳು ಮತ್ತು ರಾಜಕೀಯ ಒತ್ತಡಗಳು ಸೇರಿಕೊಳ್ಳುತ್ತವೆ. ನಮ್ಮ ನಾಯಕನನ್ನು ಕೆಲಸದಿಂದ ತೆಗೆದುಹಾಕಲು ಪ್ರಯತ್ನಗಳು ನಡೆಯುತ್ತವೆ,
ಆತನನ್ನು ಸುಳ್ಳು ಮೊಕದ್ದಮೆಗಳಲ್ಲಿ ಸಿಕ್ಕಿಸಲು ಸಂಚುಗಳು ನಡೆಯುತ್ತವೆ. ಆದರೆ ಈ ಪ್ರತಿಯೊಂದು ಕುತಂತ್ರವೂ ನಾಯಕನು ಮತ್ತೆ ಮತ್ತೆ ಮೇಲೆದ್ದು ಬರಲು ಒಂದು ಮೆಟ್ಟಿಲಾಗಿ ಪರಿವರ್ತಿತವಾಗುತ್ತದೆ. ಈ ನಿರೂಪಣೆಯು ಒಂದು ಪೌರಾಣಿಕ ಕಥೆಯ ವಿನ್ಯಾಸವನ್ನು ಹೋಲುತ್ತದೆ. ನಾಯಕನ ಸಾಮರ್ಥ್ಯವು ದೈಹಿಕಕ್ಕಿಂತ ಹೆಚ್ಚಾಗಿ ನೈತಿಕವಾಗಿದೆ. ಆತನಿಗೆ ಸಿಗುವ ಸಾರ್ವಜನಿಕ ಬೆಂಬಲವೇ ಆತನ ನಿಜವಾದ ಶಕ್ತಿ. ಆತನ ಹೋರಾಟವು ಕೇವಲ ಕೆಲವು ರೌಡಿಗಳ ವಿರುದ್ಧವಲ್ಲ, ಅದು ಇಡೀ ವ್ಯವಸ್ಥೆಯ ವಿರುದ್ಧ. ಆ ವ್ಯವಸ್ಥೆಯು ಹಳೆಯದು, ಬೇರೂರಿದೆ ಮತ್ತು ತನ್ನ ಹಿಡಿತವನ್ನು ಬಿಟ್ಟುಕೊಡಲು ಸಿದ್ಧವಿಲ್ಲ. ಆ ವ್ಯವಸ್ಥೆಯನ್ನು ಧಿಕ್ಕರಿಸಿ ನಿಲ್ಲುವುದು ಎಂದರೆ ಒಂದು ದೊಡ್ಡ ಬೆಟ್ಟವನ್ನೇ ಕಿತ್ತೆಸೆಯುವುದಕ್ಕೆ ಸಮಾನ. ದೃಶ್ಯಗಳ ಚಿತ್ರೀಕರಣವು ಬಹಳ ಭರ್ಜರಿ. ಒಂದು ಕಡೆ ಗ್ರಾಮೀಣ ಜೀವನದ ಸರಳ ಸೌಂದರ್ಯವಿದೆ, ಹಸಿರು ಹೊಲಗಳು, ಮಳೆಯಲ್ಲಿ ತೊಯ್ದ ಮಣ್ಣಿನ ವಾಸನೆ, ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ಬಣ್ಣಗಳು. ಇನ್ನೊಂದು ಕಡೆ ಈ ಸೌಂದರ್ಯವನ್ನು ಕೊಳಕು ಮಾಡುವ ದೌರ್ಜನ್ಯದ ಕಲೆಗಳಿವೆ. ಕ್ಯಾಮರಾವು ನಾಯಕನನ್ನು ಪ್ರತ್ಯೇಕವಾಗಿ, ಸಿಂಹದಂತೆ ಗಾಂಭೀರ್ಯದಿಂದ ಸೆರೆಹಿಡಿಯುತ್ತದೆ. ಆತನ ಭುಜಗಳ ಅಗಲ, ಆತನ ನಡಿಗೆಯ ಗತ್ತು, ಆತನ ಕಣ್ಣುಗಳ ಹೊಳಪು ಎಲ್ಲವನ್ನೂ ಒಂದು ವೀರೋಚಿತ ಕೋನದಿಂದ ಚಿತ್ರಿಸಲಾಗಿದೆ. ಇದು ನಾಯಕನ ಆರಾಧನೆಯ ದೃಶ್ಯಕಾವ್ಯ. ಆತನ ಸುತ್ತಲೂ ಇರುವ ಅನ್ಯಾಯದ ಕತ್ತಲೆಯನ್ನು ಈ ವೀರೋಚಿತ ಬೆಳಕು ಭೇದಿಸಿ ನಿಲ್ಲುತ್ತದೆ. ಸಂಭಾಷಣೆಗಳು ಚುರುಕಾಗಿವೆ, ತೂಕವಾಗಿವೆ. ಅವುಗಳಲ್ಲಿ ದೇಶಭಕ್ತಿಯ ಉದ್ವೇಗವಿದೆ, ನ್ಯಾಯದ ಬಗೆಗಿನ ಅಚಲ ನಂಬಿಕೆಯಿದೆ, ಮತ್ತು ತಾಯಿ, ಮಣ್ಣು, ಪ್ರೀತಿ ಇವುಗಳ ಬಗ್ಗೆ ಒಂದು ಸೆಂಟಿಮೆಂಟ್ ತುಂಬಿಕೊಂಡಿದೆ. ಕೆಲವು ಸಂಭಾಷಣೆಗಳು ನೇರವಾಗಿ ನಿಮ್ಮ ರಕ್ತವನ್ನು ಕುದಿಯುವಂತೆ ಮಾಡಿದರೆ, ಇನ್ನು ಕೆಲವು ನಿಮ್ಮ ಎದೆಯನ್ನು ಭಾರವಾಗಿಸುತ್ತವೆ. ವಿಶೇಷವಾಗಿ ನಾಯಕನು ತನ್ನ ತಂದೆಯ ಬಗ್ಗೆ, ತನ್ನ ಕರ್ತವ್ಯದ ಬಗ್ಗೆ ಮಾತನಾಡುವಾಗ ಪದಗಳ ಹಿಂದಿನ ಭಾವನೆಯು ಪ್ರೇಕ್ಷಕನನ್ನು ನೇರವಾಗಿ ತಲುಪುತ್ತದೆ. ಸಂಗೀತವು ಈ ಚಿತ್ರದ ಪ್ರಾಣವಾಯು. ಹಿನ್ನೆಲೆ ಸಂಗೀತವು ಸನ್ನಿವೇಶದ ತೀವ್ರತೆಯನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ನಾಯಕನು ಆಕ್ಷನ್ ಮೋಡ್ಗೆ ಪ್ರವೇಶಿಸುವಾಗ ಹಿನ್ನೆಲೆಯಲ್ಲಿ ಮೊಳಗುವ ತಬಲ ಮತ್ತು ಢೋಲುಗಳ ಸದ್ದು ಪ್ರೇಕ್ಷಕನ ಹೃದಯ ಬಡಿತವನ್ನು ಅದೇ ಲಯಕ್ಕೆ ತಿರುಗಿಸುತ್ತದೆ. ಹಾಡುಗಳು ಕಥೆಯನ್ನು ಮುಂದುವರೆಸುವುದರ ಜೊತೆಗೆ ಪಾತ್ರಗಳ ಭಾವನಾತ್ಮಕ ಸ್ಥಿತಿಯನ್ನು ವ್ಯಕ್ತಪಡಿಸುತ್ತವೆ. ಒಂದು ಪ್ರೇಮಗೀತೆಯಿದೆ, ಅದು ಹಳ್ಳಿಯ ಸೊಗಡಿನ, ಮುಗ್ಧ ಪ್ರೀತಿಯ ಕಥೆ ಹೇಳುತ್ತದೆ. ಅಲ್ಲಿ ನಾಯಕನ ಕಠೋರ ವ್ಯಕ್ತಿತ್ವದ ಇನ್ನೊಂದು ಮುಖ, ಒಂದು ಮೃದುವಾದ, ಕೋಮಲವಾದ ಪ್ರೇಮಿಯ ಮುಖ ಅನಾವರಣಗೊಳ್ಳುತ್ತದೆ. ಮತ್ತೊಂದು ಹಾಡು ನಾಯಕನ ಶೌರ್ಯವನ್ನು, ಆತನ ಹೋರಾಟದ ಮಹತ್ವವನ್ನು ಜನಪದ ಶೈಲಿಯಲ್ಲಿ ಕೊಂಡಾಡುತ್ತದೆ. ಈ ಹಾಡುಗಳು ಕೇವಲ ಮನರಂಜನೆಗಾಗಿ ಅಲ್ಲ, ಅವು ಚಿತ್ರದ ತಾತ್ವಿಕ ನಿಲುವನ್ನು, ಅದರ ರಾಜಕೀಯ ಧ್ವನಿಯನ್ನು ಪ್ರತಿಧ್ವನಿಸುವ ಮಾಧ್ಯಮಗಳು. ನಟನೆಯ ವಿಷಯಕ್ಕೆ ಬಂದಾಗ ಇದು ಸಂಪೂರ್ಣವಾಗಿ ನಾಯಕನ ಚಿತ್ರ. ಅವರ ಉಪಸ್ಥಿತಿಯು ತೆರೆಯ ಮೇಲೆ ಅದ್ಭುತ. ಅವರು ಕೇವಲ ನಟಿಸಿಲ್ಲ, ಆ ಪಾತ್ರವಾಗಿಯೇ ಬದುಕಿದ್ದಾರೆ. ಅವರ ಗರ್ಜನೆಯ ಸ್ವರ, ಅವರ ಕೋಪದ ನೋಟ, ಅವರ ಮುಷ್ಟಿಯ ಬಿಗಿತ ಎಲ್ಲವೂ ಅವರನ್ನು ಅಜೇಯನಂತೆ ಕಾಣಿಸುತ್ತದೆ. ಆದರೆ ಅವರ ಅಭಿನಯದ ನಿಜವಾದ ಸೌಂದರ್ಯ ಇರುವುದು ಸಣ್ಣ ಸಣ್ಣ ಸನ್ನಿವೇಶಗಳಲ್ಲಿ. ಒಬ್ಬ ಮುದುಕಿಯ ಕಣ್ಣೀರನ್ನು ಒರೆಸುವಾಗ ಅವರ ಕೈಗಳಲ್ಲಿ ಕಾಣುವ ನಡುಕ, ತನ್ನ ಪ್ರೇಯಸಿಯನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ಮಿನುಗುವ ಪ್ರೀತಿಯ ಬೆಳಕು, ಇವುಗಳು ಪಾತ್ರಕ್ಕೆ ಒಂದು ಆಳವನ್ನು ನೀಡುತ್ತವೆ. ಪ್ರತಿನಾಯಕನ ಪಾತ್ರ ಮಾಡಿದ ನಟನು ಅಷ್ಟೇ ಶಕ್ತಿಶಾಲಿಯಾಗಿ ಅಭಿನಯಿಸಿದ್ದಾರೆ. ಅವರ ಕುಟಿಲ ನಗು, ಅವರ ಲೆಕ್ಕಾಚಾರದ ನಡಿಗೆ, ಅವರ ಮಾತಿನಲ್ಲಿನ ವ್ಯಂಗ್ಯ ಇವುಗಳು ಅವರನ್ನು ಒಬ್ಬ ಸಮರ್ಥ ಖಳನಟನನ್ನಾಗಿಸುತ್ತವೆ. ಅವರ ಮತ್ತು ನಾಯಕನ ನಡುವಿನ ಸಂಘರ್ಷದ ದೃಶ್ಯಗಳು ಇಬ್ಬರು ದೈತ್ಯ ಶಕ್ತಿಗಳ ನಡುವಿನ ಮಲ್ಲಯುದ್ಧದಂತೆ ಭಾಸವಾಗುತ್ತವೆ. ನಾಯಕಿಯ ಪಾತ್ರವು ಸಣ್ಣದಾದರೂ ಅವರು ತಮ್ಮ ಮುಗ್ಧತೆ ಮತ್ತು ಲವಲವಿಕೆಯಿಂದ ಕಥೆಗೆ ಒಂದು ಹಗುರವಾದ ಸ್ಪರ್ಶವನ್ನು ನೀಡುತ್ತಾರೆ. ಅವರು ಕೇವಲ ಒಬ್ಬ ಪ್ರೇಯಸಿಯ ಪಾತ್ರವಲ್ಲ, ನಾಯಕನಿಗೆ ನೈತಿಕ ಬೆಂಬಲ ನೀಡುವ ಮತ್ತು ಅವನು ಯಾವುದಕ್ಕಾಗಿ ಹೋರಾಡುತ್ತಿದ್ದಾನೋ ಆ ಸಾಮಾನ್ಯ ಜೀವನದ ಪ್ರತಿನಿಧಿ. ಚಿತ್ರದ ವಸ್ತುವು ಸರಳ, ಅದು ನ್ಯಾಯ ಮತ್ತು ಅನ್ಯಾಯದ ನಡುವಿನ ಹೋರಾಟ. ಆದರೆ ಈ ಸರಳತೆಯೇ ಅದರ ಶಕ್ತಿ. ಇದು ಸಂಕೀರ್ಣವಾದ ಮನೋವಿಜ್ಞಾನವನ್ನು ವಿಶ್ಲೇಷಿಸುವ ಚಿತ್ರವಲ್ಲ. ಇದು ನೇರವಾಗಿ ನಿಮ್ಮ ಮೂಲ ಪ್ರವೃತ್ತಿಗಳಿಗೆ ಕರೆ ನೀಡುವ ಚಿತ್ರ. ನಿಮ್ಮೊಳಗಿನ ನ್ಯಾಯಪ್ರಿಯನನ್ನು, ದೇಶಭಕ್ತನನ್ನು, ಪ್ರಾಮಾಣಿಕ ಮನುಷ್ಯನನ್ನು ಎಬ್ಬಿಸಿ ಅನ್ಯಾಯದ ವಿರುದ್ಧ ಗರ್ಜಿಸಲು ಪ್ರೇರೇಪಿಸುತ್ತದೆ. ಇಲ್ಲಿ ನಾಯಕನು ಯಾವುದೇ ನಿಯಮಗಳನ್ನು ಮೀರುತ್ತಾನೆ ಎಂಬ ನೈತಿಕ ಪ್ರಶ್ನೆಯೂ ಮುಖ್ಯವಾಗುವುದಿಲ್ಲ. ಬದಲಾಗಿ ಅನ್ಯಾಯದ ವಿರುದ್ಧದ ಅವನ ಯುದ್ಧದ ಫಲಿತಾಂಶವು ಮುಖ್ಯವಾಗುತ್ತದೆ. ಈ ಕಾರಣಕ್ಕಾಗಿಯೇ ಚಿತ್ರವು ಜನಸಾಮಾನ್ಯರೊಂದಿಗೆ ತೀವ್ರವಾಗಿ ಸಂಪರ್ಕ ಸಾಧಿಸುತ್ತದೆ. ಏಕೆಂದರೆ ನಿಜ ಜೀವನದಲ್ಲಿ ತಮ್ಮ ಸುತ್ತಲಿನ ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿರುದ್ಧ ಅಸಹಾಯಕರಾಗಿರುವ ಜನರು ಈ ಬಗೆಯ ಕಾಲ್ಪನಿಕ ನಾಯಕನಲ್ಲಿ ತಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು, ಒಂದು ಕ್ಯಾಥರ್ಸಿಸ್ ಅನ್ನು ಕಾಣುತ್ತಾರೆ. ಈ ನಾಯಕನು ಅವರ ಪರವಾಗಿ ಹೋರಾಡುತ್ತಾನೆ, ಅವರ ಪರವಾಗಿ ಗೆಲ್ಲುತ್ತಾನೆ. ಕೊನೆಯ ಘಟ್ಟದಲ್ಲಿ ಹೋರಾಟವು ತಾರಕಕ್ಕೇರುತ್ತದೆ. ಅನ್ಯಾಯದ ವಿರುದ್ಧ ನ್ಯಾಯದ ಮಹಾ ಸಂಗ್ರಾಮವು ನಡೆಯುತ್ತದೆ.
ಈ ಸಂಗ್ರಾಮದಲ್ಲಿ ನಮ್ಮ ನಾಯಕನು ಒಬ್ಬಂಟಿಯಾಗಿ ನಿಲ್ಲುತ್ತಾನೆ. ಆದರೆ ಅವನ ಒಂಟಿತನದಲ್ಲಿ ಇಡೀ ಗ್ರಾಮದ ಜನರ ಬೆಂಬಲದ ಶಕ್ತಿಯಿರುತ್ತದೆ. ಅವನು ತನ್ನ ಶತ್ರುಗಳನ್ನು ಕೇವಲ ದೈಹಿಕವಾಗಿ ಸೋಲಿಸುವುದಿಲ್ಲ, ಅವರನ್ನು ನೈತಿಕವಾಗಿಯೂ ನಿರ್ನಾಮ ಮಾಡುತ್ತಾನೆ. ಆ ಸೋಲಿನ ದೃಶ್ಯವು ಒಂದು ವಿಜಯೋತ್ಸವದಂತಿರುತ್ತದೆ. ಕೆಟ್ಟದ್ದರ ಮೇಲೆ ಒಳ್ಳೆಯದರ ಗೆಲುವಿನ ಸಂಕೇತ. ನ್ಯಾಯವು ನಿಧಾನವಾಗಿರಬಹುದು, ಆದರೆ ಅದು ಖಂಡಿತವಾಗಿಯೂ ಬಂದೇ ಬರುತ್ತದೆ ಎಂಬ ಸಂದೇಶವನ್ನು ಚಿತ್ರವು ಪ್ರಬಲವಾಗಿ ಸಾರುತ್ತದೆ. ಈ ಸಂದೇಶವೇ ಈ ಚಿತ್ರವನ್ನು ಕೇವಲ ಒಂದು ಮನರಂಜನೆಯ ಸಾಧನವಾಗಿ ಉಳಿಯದೆ, ಒಂದು ಸಾಂಸ್ಕೃತಿಕ ವಿದ್ಯಮಾನವನ್ನಾಗಿ ಮಾಡಿದೆ. ಇದು ಪ್ರೇಕ್ಷಕನಿಗೆ ಒಂದು ಭರವಸೆಯನ್ನು ನೀಡುತ್ತದೆ. ವ್ಯವಸ್ಥೆಯು ಎಷ್ಟೇ ಕೆಟ್ಟದ್ದಾಗಿರಲಿ, ಒಬ್ಬ ಪ್ರಾಮಾಣಿಕ ಮನುಷ್ಯನು ತನ್ನ ಧೈರ್ಯ ಮತ್ತು ನಿಷ್ಠೆಯಿಂದ ಅದನ್ನು ಬದಲಾಯಿಸಬಲ್ಲ ಎಂಬ ಆಶಾವಾದವನ್ನು ಈ ಚಿತ್ರವು ಬಿತ್ತುತ್ತದೆ. ಮತ್ತು ಆ ಒಂದು ಕ್ಷಣದ ಆಶಾವಾದಕ್ಕಾಗಿಯೇ ಈ ಕಥೆಯನ್ನು ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತೇವೆ. ಸಿಂಹನಾದದ ಆ ಗರ್ಜನೆಯು ನಮ್ಮ ಮನಸ್ಸಿನ ಅರಮನೆಯಲ್ಲಿ ದೀರ್ಘಕಾಲ ಪ್ರತಿಧ್ವನಿಸುತ್ತಲೇ ಇರುತ್ತದೆ. ಸೂರ್ಯನು ತನ್ನ ಪ್ರಖರ ಬಿಸಿಲನ್ನು ಭೂಮಿಯ ಮೇಲೆ ಧಾರಾಳವಾಗಿ ಸುರಿಯುತ್ತಿದ್ದಾನೆ. ಆ ಬಿಸಿಲಿನ ತಾಪಕ್ಕೆ ಭೂಮಿಯು ಬಿರುಕು ಬಿಟ್ಟಿದೆ. ಮರಳುಗಾಡಿನಂಥ ವಿಸ್ತಾರವಾದ ಭೂಮಿಯಲ್ಲಿ ದೂರದಿಂದ ಒಂದು ಧೂಳಿನ ಮೋಡವು ಮೇಲೇಳುತ್ತಿರುವುದು ಕಾಣಿಸುತ್ತದೆ. ಅದು ಚಂಡಮಾರುತವಲ್ಲ, ಅದು ಕೇವಲ ಒಂದು ವಾಹನದಿಂದ ಏಳುವ ಧೂಳು. ಆದರೆ ಆ ವಾಹನದ ವೇಗ, ಅದರ ಚಲನೆಯ ಹಿಂದಿನ ತುರ್ತು, ಆ ಧೂಳಿನ ಮೋಡಕ್ಕೆ ಒಂದು ಬಿರುಗಾಳಿಯ ತೀವ್ರತೆಯನ್ನು ತಂದುಕೊಡುತ್ತದೆ. ವಾಹನದ ಚಕ್ರದ ಕೆಳಗಿಂದ ಹಾರುವ ಕಲ್ಲುಗಳು, ಅವುಗಳ ಸದ್ದು, ಎಂಜಿನ್ನಿನ ಗರ್ಜನೆ ಎಲ್ಲವೂ ಒಂದು ಮುನ್ಸೂಚನೆ. ಏನೋ ಒಂದು ಅಸಾಧಾರಣ ಘಟನೆ ನಡೆಯಲಿದೆ. ಸಮಯವು ತನ್ನ ಪಥವನ್ನು ಬದಲಿಸಿಕೊಳ್ಳಲಿದೆ. ನ್ಯಾಯದ ತಕ್ಕಡಿಯು ಒಂದು ಕಡೆ ಭಾರವಾಗಿ ವಾಲಲಿದೆ. ಈ ನಿರ್ಜೀವ ನಿಸರ್ಗದ ನಡುವೆ, ಈ ಬಿಸಿಲ ಜಳದ ನಡುವೆ, ಆ ವಾಹನದಿಂದ ಇಳಿಯುವ ಆಕೃತಿಯೇ ಈ ಬದಲಾವಣೆಯ ಕೇಂದ್ರ ಬಿಂದು. ಒಬ್ಬ ಪೊಲೀಸ್ ಅಧಿಕಾರಿ. ಆದರೆ ಈತ ಸಾಮಾನ್ಯ ಅಧಿಕಾರಿಯಲ್ಲ. ಈತನ ಭುಜದ ಮೇಲೆ ಕೇವಲ ನಕ್ಷತ್ರಗಳಿಲ್ಲ, ಇಡೀ ಗ್ರಾಮದ ಜನರ ಭವಿಷ್ಯವಿದೆ, ನ್ಯಾಯದ ಭಾರವಿದೆ, ಮತ್ತು ಅನ್ಯಾಯದ ವಿರುದ್ಧದ ಒಂದು ಪ್ರಚಂಡ ಆಕ್ರೋಶವಿದೆ. ಈತನ ಹೆಸರು ಸರಳ, ಆದರೆ ಆ ಹೆಸರಿನ ಹಿಂದಿನ ಶಕ್ತಿ ಅಪಾರ. ಈತನನ್ನು ನೋಡಿದಾಗಲೇ ಒಂದು ವಿಧವಾದ ಗೌರವ ಮತ್ತು ಭಯದ ಮಿಶ್ರ ಭಾವನೆ ಮೂಡುತ್ತದೆ. ದೇಹವು ಬೆಟ್ಟದಂತೆ ಗಟ್ಟಿ, ಕಣ್ಣುಗಳು ಸಿಂಹದಂತೆ ತೀಕ್ಷ್ಣ. ಆದರೆ ಆ ಕಣ್ಣುಗಳಲ್ಲಿ ಸಿಂಹದ ಕ್ರೌರ್ಯದ ಜೊತೆಗೆ ಒಂದು ಹರಿಣದ ಮುಗ್ಧತೆಯೂ ಇದೆ. ಈತನಿಗೆ ನ್ಯಾಯ ಎಂದರೆ ಕೇವಲ ಒಂದು ಪುಸ್ತಕದ ನಿಯಮವಲ್ಲ, ಅದು ಒಂದು ಭಾವನೆ. ಹೃದಯದಲ್ಲಿ ಅದು ಅಲೆಯಾಗಿ ಹುಟ್ಟಿ, ರಕ್ತದಲ್ಲಿ ಬೆಂಕಿಯಾಗಿ ಹರಿದು, ಕೈಗಳಲ್ಲಿ ಶಕ್ತಿಯಾಗಿ ಮೂಡಿಬರುತ್ತದೆ. ಈತನಿಗೆ ತಪ್ಪು ಮತ್ತು ಸರಿಯ ನಡುವಿನ ವ್ಯತ್ಯಾಸವು ಕಪ್ಪು ಮತ್ತು ಬಿಳಿಯಂತೆ ಸ್ಪಷ್ಟ. ಈ ಸ್ಪಷ್ಟತೆಯೇ ಈತನ ಅತಿ ದೊಡ್ಡ ಶಕ್ತಿ ಮತ್ತು ಅತಿ ದೊಡ್ಡ ದೌರ್ಬಲ್ಯ. ಇದು ಈತನನ್ನು ಒಬ್ಬ ನೇರವಾದ, ಒಳ್ಳೆಯ ಮನುಷ್ಯನಾಗಿಸುವುದರ ಜೊತೆಗೆ, ರಾಜಕೀಯದ ಕುತಂತ್ರಗಳ ಮುಂದೆ ಒಬ್ಬ ಅಮಾಯಕನಾಗಿಯೂ ನಿಲ್ಲಿಸುತ್ತದೆ. ಈತನ ಸ್ಥಳಾಂತರವು ಒಂದು ಶಿಕ್ಷೆಯಾಗಿ ನಡೆಯುತ್ತದೆ. ನೇರ ನಡೆಯ ಮೇಲಧಿಕಾರಿಯನ್ನು ಅಧಿಕಾರದ ದರ್ಪದಿಂದ ಕೂಡಿದ ರಾಜಕಾರಣಿಗಳು ಮತ್ತು ಅವರ ಹೊಲಬರಿಗೆ ದೂರದ, ನಿಶ್ಶಕ್ತವಾದ ಒಂದು ಗ್ರಾಮೀಣ ಪೊಲೀಸ್ ಠಾಣೆಗೆ ಕಳುಹಿಸಿಬಿಡುತ್ತಾರೆ. ಅವರ ಉದ್ದೇಶವು ಈತನನ್ನು ಮೂಲೆಗುಂಪು ಮಾಡುವುದು. ಆದರೆ ಅವರಿಗೆ ತಿಳಿಯದ ಸಂಗತಿಯೆಂದರೆ, ಅವರು ಒಂದು ಸಿಂಹವನ್ನು ಪಂಜರದಿಂದ ಬಿಡುಗಡೆ ಮಾಡಿ, ಒಂದು ದೊಡ್ಡ ಬೇಟೆಯ ನೆಲಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಆ ಗ್ರಾಮವು ಒಂದು ಸುಂದರವಾದ, ಪ್ರಶಾಂತವಾದ ಚಿತ್ರಣವನ್ನು ನೀಡುವುದಿಲ್ಲ. ಅದು ಸಮಸ್ಯೆಗಳ ಗೂಡು. ಅದರ ನದಿಯ ನೀರಿನಲ್ಲಿ ಪ್ರತಿಫಲಿಸುವುದು ಸೂರ್ಯನ ಬೆಳಕಲ್ಲ, ಭ್ರಷ್ಟಾಚಾರದ ಕಗ್ಗತ್ತಲು. ಆ ಗ್ರಾಮದ ಗಲ್ಲಿಗಳಲ್ಲಿ ಕೇಳಿಬರುವುದು ಮಕ್ಕಳ ನಗೆಯಲ್ಲ, ದೌರ್ಜನ್ಯದ ಭಯದ ಕಿರುಚಾಟ. ಅಲ್ಲಿನ ಜನರು ಬದುಕಿದ್ದಾರೋ ಅಥವಾ ಕೇವಲ ಉಸಿರಾಡುತ್ತಿದ್ದಾರೋ ಎಂಬುದು ಅನುಮಾನ. ಅವರ ಕಣ್ಣುಗಳಲ್ಲಿ ಭವಿಷ್ಯದ ಬಗ್ಗೆ ಯಾವುದೇ ಕನಸು ಇಲ್ಲ, ಕೇವಲ ಮುಂದಿನ ಕ್ಷಣವನ್ನು ಹೇಗೆ ಬದುಕಿ ದಾಟಬೇಕು ಎಂಬ ಚಿಂತೆ ಮಾತ್ರ. ಈ ಊರಿನ ಸೂತ್ರಗಳು ಇರುವುದು ಒಬ್ಬ ರಾಜಕಾರಣಿಯ ಕೈಯಲ್ಲಿ. ಆತನು ಚುನಾವಣೆಯಲ್ಲಿ ಗೆದ್ದಿಲ್ಲ, ತನ್ನ ಜನರ ಮನಸ್ಸನ್ನು ಗೆದ್ದಿದ್ದಾನೆ. ಆ ಗೆಲುವಿನ ಆಧಾರ ಸ್ತಂಭಗಳು ಭಯ ಮತ್ತು ದುಡ್ಡು. ಈ ವ್ಯಕ್ತಿಯು ಕಾನೂನಿನ ಕಣ್ಣಿಗೆ ಮಣ್ಣೆರಚಿ, ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದಾನೆ. ಆತನನ್ನು ವಿರೋಧಿಸಿದವರಿಗೆ ಶಿಕ್ಷೆ ಖಚಿತ. ಅದು ಆರ್ಥಿಕ ಹಾನಿಯಾಗಿರಬಹುದು, ಸಾಮಾಜಿಕ ಬಹಿಷ್ಕಾರವಾಗಿರಬಹುದು, ಅಥವಾ ನೇರವಾಗಿ ಜೀವಕ್ಕೆ ಕುತ್ತು ತರುವಂತಹದ್ದಾಗಿರಬಹುದು. ಈ ಭಯದ ವಾತಾವರಣದ ನಡುವೆ ನಮ್ಮ ನಾಯಕನು ತನ್ನ ಕರ್ತವ್ಯವನ್ನು ಪ್ರಾರಂಭಿಸುತ್ತಾನೆ. ಮೊದಲ ದಿನವೇ ಆತನಿಗೆ ಈ ಊರಿನ ನಿಜವಾದ ಮುಖದರ್ಶನವಾಗುತ್ತದೆ. ಸಣ್ಣ ಸಣ್ಣ ಘಟನೆಗಳು ನಡೆಯುತ್ತವೆ, ಆದರೆ ಆ ಸಣ್ಣ ಘಟನೆಗಳು ಒಂದು ದೊಡ್ಡ ಭೂಕಂಪಕ್ಕೆ ಮುನ್ನುಡಿಯಾಗಿರುತ್ತವೆ. ನಮ್ಮ ನಾಯಕನು ತಾನು ಕಂಡ ಅನ್ಯಾಯವನ್ನು ಮೌನವಾಗಿ ಸಹಿಸಿಕೊಳ್ಳುವುದಿಲ್ಲ. ಆತನ ವರ್ತನೆಯು ತಕ್ಷಣಕ್ಕೆ ಪ್ರತಿಕ್ರಿಯಿಸುವಂತಹದ್ದು. ಎದುರಿಗೆ ಅಪರಾಧಿ ಕಂಡರೆ ಪುರಾವೆಗಾಗಿ ಕಾಯುವ ತಾಳ್ಮೆ ಆತನಿಗಿಲ್ಲ. ಆತನ ಕೈಗಳೇ ನ್ಯಾಯದ ದಂಡವಾಗುತ್ತವೆ.
ಈ ಆವೇಗವು ಆತನನ್ನು ತನ್ನ ಸಹೋದ್ಯೋಗಿಗಳಿಗೆ, ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಜನರಿಗೆ ಹತ್ತಿರವಾಗಿಸುತ್ತದೆ. ಜನರು ಆತನಲ್ಲಿ ಒಬ್ಬ ರಕ್ಷಕನನ್ನು ಕಾಣುತ್ತಾರೆ. ವರ್ಷಗಳಿಂದ ತುಳಿತಕ್ಕೊಳಗಾದ, ಮೌನವಾಗಿದ್ದ ಜನಸಮೂಹವು ಈ ಹೊಸ ಅಧಿಕಾರಿಯ ಆಗಮನದಿಂದ ತಮ್ಮೊಳಗಿನ ಧೈರ್ಯವನ್ನು ಮತ್ತೆ ಕಂಡುಕೊಳ್ಳುತ್ತದೆ. ಅವರು ಆತನ ಸುತ್ತ ಸೇರುತ್ತಾರೆ. ಆತನು ಅವರಿಗೆ ಕೇವಲ ಒಬ್ಬ ಪೊಲೀಸ್ ಅಧಿಕಾರಿಯಲ್ಲ, ಒಬ್ಬ ಮೆಸ್ಸಯ್ಯ, ಒಬ್ಬ ಮುಕ್ತಿದಾತ. ಈ ನಂಬಿಕೆಯು ನಾಯಕನ ಹೊಣೆಗಾರಿಕೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಆತನ ಈ ನೇರ ನಡೆಯು ಶತ್ರುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಭ್ರಷ್ಟ ರಾಜಕಾರಣಿ ಮತ್ತು ಆತನ ಪಡೆಯು ಈ ಹೊಸ ಪೊಲೀಸ್ ಅಧಿಕಾರಿಯನ್ನು ಒಂದು ಸಿಂಹದ ಗೂಡಿನಂತೆ ನೋಡುತ್ತದೆ, ಅದನ್ನು ಬೇರುಸಹಿತ ಕಿತ್ತು ಹಾಕಲು ಸಂಚು ರೂಪಿಸುತ್ತದೆ. ಕಥೆಯು ಒಂದು ಕ್ಲಾಸಿಕ್ ಹೋರಾಟದ ರೂಪವನ್ನು ಪಡೆದುಕೊಳ್ಳುತ್ತದೆ. ಅದು ಧರ್ಮ ಮತ್ತು ಅಧರ್ಮದ ನಡುವಿನ ಸಂಗ್ರಾಮ. ಈ ಸಂಗ್ರಾಮದಲ್ಲಿ ಬರೀ ಮುಷ್ಟಿಗಳು ಮತ್ತು ಗುಂಡುಗಳು ಮಾತ್ರವಲ್ಲ, ಕುತಂತ್ರಗಳು, ಸುಳ್ಳು ಸಾಕ್ಷ್ಯಗಳು ಮತ್ತು ರಾಜಕೀಯ ಒತ್ತಡಗಳು ಸೇರಿಕೊಳ್ಳುತ್ತವೆ. ನಮ್ಮ ನಾಯಕನನ್ನು ಕೆಲಸದಿಂದ ತೆಗೆದುಹಾಕಲು ಪ್ರಯತ್ನಗಳು ನಡೆಯುತ್ತವೆ, ಆತನನ್ನು ಸುಳ್ಳು ಮೊಕದ್ದಮೆಗಳಲ್ಲಿ ಸಿಕ್ಕಿಸಲು ಸಂಚುಗಳು ನಡೆಯುತ್ತವೆ. ಆದರೆ ಈ ಪ್ರತಿಯೊಂದು ಕುತಂತ್ರವು ನಾಯಕನು ಮತ್ತೆ ಮತ್ತೆ ಮೇಲೆದ್ದು ಬರಲು ಒಂದು ಮೆಟ್ಟಿಲಾಗಿ ಪರಿವರ್ತಿತವಾಗುತ್ತದೆ. ಈ ನಿರೂಪಣೆಯು ಒಂದು ಪೌರಾಣಿಕ ಕಥೆಯ ವಿನ್ಯಾಸವನ್ನು ಹೋಲುತ್ತದೆ. ನಾಯಕನ ಸಾಮರ್ಥ್ಯವು ದೈಹಿಕಕ್ಕಿಂತ ಹೆಚ್ಚಾಗಿ ನೈತಿಕವಾಗಿದೆ. ಆತನಿಗೆ ಸಿಗುವ ಸಾರ್ವಜನಿಕ ಬೆಂಬಲವೇ ಆತನ ನಿಜವಾದ ಶಕ್ತಿ. ಆತನ ಹೋರಾಟವು ಕೇವಲ ಕೆಲವು ರೌಡಿಗಳ ವಿರುದ್ಧವಲ್ಲ, ಅದು ಇಡೀ ವ್ಯವಸ್ಥೆಯ ವಿರುದ್ಧ. ಆ ವ್ಯವಸ್ಥೆಯು ಹಳೆಯದು, ಬೇರೂರಿದೆ ಮತ್ತು ತನ್ನ ಹಿಡಿತವನ್ನು ಬಿಟ್ಟುಕೊಡಲು ಸಿದ್ಧವಿಲ್ಲ. ಆ ವ್ಯವಸ್ಥೆಯನ್ನು ಧಿಕ್ಕರಿಸಿ ನಿಲ್ಲುವುದು ಎಂದರೆ ಒಂದು ದೊಡ್ಡ ಬೆಟ್ಟವನ್ನೇ ಕಿತ್ತೆಸೆಯುವುದಕ್ಕೆ ಸಮಾನ. ದೃಶ್ಯಗಳ ಚಿತ್ರೀಕರಣವು ಬಹಳ ಭರ್ಜರಿ. ಒಂದು ಕಡೆ ಗ್ರಾಮೀಣ ಜೀವನದ ಸರಳ ಸೌಂದರ್ಯವಿದೆ, ಹಸಿರು ಹೊಲಗಳು, ಮಳೆಯಲ್ಲಿ ತೊಯ್ದ ಮಣ್ಣಿನ ವಾಸನೆ, ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ಬಣ್ಣಗಳು. ಇನ್ನೊಂದು ಕಡೆ ಈ ಸೌಂದರ್ಯವನ್ನು ಕೊಳಕು ಮಾಡುವ ದೌರ್ಜನ್ಯದ ಕಲೆಗಳಿವೆ. ಕ್ಯಾಮರಾವು ನಾಯಕನನ್ನು ಪ್ರತ್ಯೇಕವಾಗಿ, ಸಿಂಹದಂತೆ ಗಾಂಭೀರ್ಯದಿಂದ ಸೆರೆಹಿಡಿಯುತ್ತದೆ. ಆತನ ಭುಜಗಳ ಅಗಲ, ಆತನ ನಡಿಗೆಯ ಗತ್ತು, ಆತನ ಕಣ್ಣುಗಳ ಹೊಳಪು ಎಲ್ಲವನ್ನೂ ಒಂದು ವೀರೋಚಿತ ಕೋನದಿಂದ ಚಿತ್ರಿಸಲಾಗಿದೆ. ಇದು ನಾಯಕನ ಆರಾಧನೆಯ ದೃಶ್ಯಕಾವ್ಯ. ಆತನ ಸುತ್ತಲೂ ಇರುವ ಅನ್ಯಾಯದ ಕತ್ತಲೆಯನ್ನು ಈ ವೀರೋಚಿತ ಬೆಳಕು ಭೇದಿಸಿ ನಿಲ್ಲುತ್ತದೆ. ಸಂಭಾಷಣೆಗಳು ಚುರುಕಾಗಿವೆ, ತೂಕವಾಗಿವೆ. ಅವುಗಳಲ್ಲಿ ದೇಶಭಕ್ತಿಯ ಉದ್ವೇಗವಿದೆ, ನ್ಯಾಯದ ಬಗೆಗಿನ ಅಚಲ ನಂಬಿಕೆಯಿದೆ, ಮತ್ತು ತಾಯಿ, ಮಣ್ಣು, ಪ್ರೀತಿ ಇವುಗಳ ಬಗ್ಗೆ ಒಂದು ಸೆಂಟಿಮೆಂಟ್ ತುಂಬಿಕೊಂಡಿದೆ. ಕೆಲವು ಸಂಭಾಷಣೆಗಳು ನೇರವಾಗಿ ನಿಮ್ಮ ರಕ್ತವನ್ನು ಕುದಿಯುವಂತೆ ಮಾಡಿದರೆ, ಇನ್ನು ಕೆಲವು ನಿಮ್ಮ ಎದೆಯನ್ನು ಭಾರವಾಗಿಸುತ್ತವೆ. ವಿಶೇಷವಾಗಿ ನಾಯಕನು ತನ್ನ ತಂದೆಯ ಬಗ್ಗೆ, ತನ್ನ ಕರ್ತವ್ಯದ ಬಗ್ಗೆ ಮಾತನಾಡುವಾಗ, ಪದಗಳ ಹಿಂದಿನ ಭಾವನೆಯು ಪ್ರೇಕ್ಷಕನನ್ನು ನೇರವಾಗಿ ತಲುಪುತ್ತದೆ. ಸಂಗೀತವು ಈ ಚಿತ್ರದ ಪ್ರಾಣವಾಯು. ಹಿನ್ನೆಲೆ ಸಂಗೀತವು ಸನ್ನಿವೇಶದ ತೀವ್ರತೆಯನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ನಾಯಕನು ಆಕ್ಷನ್ ಮೋಡ್ಗೆ ಪ್ರವೇಶಿಸುವಾಗ, ಹಿನ್ನೆಲೆಯಲ್ಲಿ ಮೊಳಗುವ ತಬಲ ಮತ್ತು ಢೋಲುಗಳ ಸದ್ದು, ಪ್ರೇಕ್ಷಕನ ಹೃದಯ ಬಡಿತವನ್ನು ಅದೇ ಲಯಕ್ಕೆ ತಿರುಗಿಸುತ್ತದೆ. ಹಾಡುಗಳು ಕಥೆಯನ್ನು ಮುಂದುವರೆಸುವುದರ ಜೊತೆಗೆ, ಪಾತ್ರಗಳ ಭಾವನಾತ್ಮಕ ಸ್ಥಿತಿಯನ್ನು ವ್ಯಕ್ತಪಡಿಸುತ್ತವೆ. ಒಂದು ಪ್ರೇಮಗೀತೆಯಿದೆ, ಅದು ಹಳ್ಳಿಯ ಸೊಗಡಿನ, ಮುಗ್ಧ ಪ್ರೀತಿಯ ಕಥೆ ಹೇಳುತ್ತದೆ. ಅಲ್ಲಿ ನಾಯಕನ ಕಠೋರ ವ್ಯಕ್ತಿತ್ವದ ಇನ್ನೊಂದು ಮುಖ, ಒಂದು ಮೃದುವಾದ, ಕೋಮಲವಾದ ಪ್ರೇಮಿಯ ಮುಖ ಅನಾವರಣಗೊಳ್ಳುತ್ತದೆ. ಮತ್ತೊಂದು ಹಾಡು ನಾಯಕನ ಶೌರ್ಯವನ್ನು, ಆತನ ಹೋರಾಟದ ಮಹತ್ವವನ್ನು ಜನಪದ ಶೈಲಿಯಲ್ಲಿ ಕೊಂಡಾಡುತ್ತದೆ. ಈ ಹಾಡುಗಳು ಕೇವಲ ಮನರಂಜನೆಗಾಗಿ ಅಲ್ಲ, ಅವು ಚಿತ್ರದ ತಾತ್ವಿಕ ನಿಲುವನ್ನು, ಅದರ ರಾಜಕೀಯ ಧ್ವನಿಯನ್ನು ಪ್ರತಿಧ್ವನಿಸುವ ಮಾಧ್ಯಮಗಳು. ನಟನೆಯ ವಿಷಯಕ್ಕೆ ಬಂದಾಗ, ಇದು ಸಂಪೂರ್ಣವಾಗಿ ನಾಯಕನ ಚಿತ್ರ. ಅವರ ಉಪಸ್ಥಿತಿಯು ತೆರೆಯ ಮೇಲೆ ಅದ್ಭುತ. ಅವರು ಕೇವಲ ನಟಿಸಿಲ್ಲ, ಆ ಪಾತ್ರವಾಗಿಯೇ ಬದುಕಿದ್ದಾರೆ. ಅವರ ಗರ್ಜನೆಯ ಸ್ವರ, ಅವರ ಕೋಪದ ನೋಟ, ಅವರ ಮುಷ್ಟಿಯ ಬಿಗಿತ ಎಲ್ಲವೂ ಅವರನ್ನು ಅಜೇಯನಂತೆ ಕಾಣಿಸುತ್ತದೆ. ಆದರೆ ಅವರ ಅಭಿನಯದ ನಿಜವಾದ ಸೌಂದರ್ಯ ಇರುವುದು ಸಣ್ಣ ಸಣ್ಣ ಸನ್ನಿವೇಶಗಳಲ್ಲಿ. ಒಬ್ಬ ಮುದುಕಿಯ ಕಣ್ಣೀರನ್ನು ಒರೆಸುವಾಗ ಅವರ ಕೈಗಳಲ್ಲಿ ಕಾಣುವ ನಡುಕ, ತನ್ನ ಪ್ರೇಯಸಿಯನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ಮಿನುಗುವ ಪ್ರೀತಿಯ ಬೆಳಕು, ಇವುಗಳು ಪಾತ್ರಕ್ಕೆ ಒಂದು ಆಳವನ್ನು ನೀಡುತ್ತವೆ. ಪ್ರತಿನಾಯಕನ ಪಾತ್ರ ಮಾಡಿದ ನಟನು ಅಷ್ಟೇ ಶಕ್ತಿಶಾಲಿಯಾಗಿ ಅಭಿನಯಿಸಿದ್ದಾರೆ. ಅವರ ಕುಟಿಲ ನಗು, ಅವರ ಲೆಕ್ಕಾಚಾರದ ನಡಿಗೆ, ಅವರ ಮಾತಿನಲ್ಲಿನ ವ್ಯಂಗ್ಯ ಇವುಗಳು ಅವರನ್ನು ಒಬ್ಬ ಸಮರ್ಥ ಖಳನಟನನ್ನಾಗಿಸುತ್ತವೆ. ಅವರ ಮತ್ತು ನಾಯಕನ ನಡುವಿನ ಸಂಘರ್ಷದ ದೃಶ್ಯಗಳು, ಇಬ್ಬರು ದೈತ್ಯ ಶಕ್ತಿಗಳ ನಡುವಿನ ಮಲ್ಲಯುದ್ಧದಂತೆ ಭಾಸವಾಗುತ್ತವೆ. ನಾಯಕಿಯ ಪಾತ್ರವು ಸಣ್ಣದಾದರೂ ಅವರು ತಮ್ಮ ಮುಗ್ಧತೆ ಮತ್ತು ಲವಲವಿಕೆಯಿಂದ ಕಥೆಗೆ ಒಂದು ಹಗುರವಾದ ಸ್ಪರ್ಶವನ್ನು ನೀಡುತ್ತಾರೆ. ಅವರು ಕೇವಲ ಒಬ್ಬ ಪ್ರೇಯಸಿಯ ಪಾತ್ರವಲ್ಲ, ನಾಯಕನಿಗೆ ನೈತಿಕ ಬೆಂಬಲ ನೀಡುವ,
ಮತ್ತು ಅವನು ಯಾವುದಕ್ಕಾಗಿ ಹೋರಾಡುತ್ತಿದ್ದಾನೋ ಆ ಸಾಮಾನ್ಯ ಜೀವನದ ಪ್ರತಿನಿಧಿ. ಚಿತ್ರದ ವಸ್ತುವು ಸರಳ, ಅದು ನ್ಯಾಯ ಮತ್ತು ಅನ್ಯಾಯದ ನಡುವಿನ ಹೋರಾಟ. ಆದರೆ ಈ ಸರಳತೆಯೇ ಅದರ ಶಕ್ತಿ. ಇದು ಸಂಕೀರ್ಣವಾದ ಮನೋವಿಜ್ಞಾನವನ್ನು ವಿಶ್ಲೇಷಿಸುವ ಚಿತ್ರವಲ್ಲ. ಇದು ನೇರವಾಗಿ ನಿಮ್ಮ ಮೂಲ ಪ್ರವೃತ್ತಿಗಳಿಗೆ ಕರೆ ನೀಡುವ ಚಿತ್ರ. ನಿಮ್ಮೊಳಗಿನ ನ್ಯಾಯಪ್ರಿಯನನ್ನು, ದೇಶಭಕ್ತನನ್ನು, ಪ್ರಾಮಾಣಿಕ ಮನುಷ್ಯನನ್ನು ಎಬ್ಬಿಸಿ, ಅನ್ಯಾಯದ ವಿರುದ್ಧ ಗರ್ಜಿಸಲು ಪ್ರೇರೇಪಿಸುತ್ತದೆ. ಇಲ್ಲಿ ನಾಯಕನು ಯಾವುದೇ ನಿಯಮಗಳನ್ನು ಮೀರುತ್ತಾನೆ ಎಂಬ ನೈತಿಕ ಪ್ರಶ್ನೆಯೂ ಮುಖ್ಯವಾಗುವುದಿಲ್ಲ. ಬದಲಾಗಿ, ಅನ್ಯಾಯದ ವಿರುದ್ಧದ ಅವನ ಯುದ್ಧದ ಫಲಿತಾಂಶವು ಮುಖ್ಯವಾಗುತ್ತದೆ. ಈ ಕಾರಣಕ್ಕಾಗಿಯೇ ಚಿತ್ರವು ಜನಸಾಮಾನ್ಯರೊಂದಿಗೆ ತೀವ್ರವಾಗಿ ಸಂಪರ್ಕ ಸಾಧಿಸುತ್ತದೆ. ಏಕೆಂದರೆ ನಿಜ ಜೀವನದಲ್ಲಿ ತಮ್ಮ ಸುತ್ತಲಿನ ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿರುದ್ಧ ಅಸಹಾಯಕರಾಗಿರುವ ಜನರು ಈ ಬಗೆಯ ಕಾಲ್ಪನಿಕ ನಾಯಕನಲ್ಲಿ ತಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು, ಒಂದು ಕ್ಯಾಥರ್ಸಿಸ್ ಅನ್ನು ಕಾಣುತ್ತಾರೆ. ಈ ನಾಯಕನು ಅವರ ಪರವಾಗಿ ಹೋರಾಡುತ್ತಾನೆ, ಅವರ ಪರವಾಗಿ ಗೆಲ್ಲುತ್ತಾನೆ. ಕೊನೆಯ ಘಟ್ಟದಲ್ಲಿ ಹೋರಾಟವು ತಾರಕಕ್ಕೇರುತ್ತದೆ. ಅನ್ಯಾಯದ ವಿರುದ್ಧ ನ್ಯಾಯದ ಮಹಾ ಸಂಗ್ರಾಮವು ನಡೆಯುತ್ತದೆ. ಈ ಸಂಗ್ರಾಮದಲ್ಲಿ ನಮ್ಮ ನಾಯಕನು ಒಬ್ಬಂಟಿಯಾಗಿ ನಿಲ್ಲುತ್ತಾನೆ. ಆದರೆ ಅವನ ಒಂಟಿತನದಲ್ಲಿ ಇಡೀ ಗ್ರಾಮದ ಜನರ ಬೆಂಬಲದ ಶಕ್ತಿಯಿರುತ್ತದೆ. ಅವನು ತನ್ನ ಶತ್ರುಗಳನ್ನು ಕೇವಲ ದೈಹಿಕವಾಗಿ ಸೋಲಿಸುವುದಿಲ್ಲ, ಅವರನ್ನು ನೈತಿಕವಾಗಿಯೂ ನಿರ್ನಾಮ ಮಾಡುತ್ತಾನೆ. ಆ ಸೋಲಿನ ದೃಶ್ಯವು ಒಂದು ವಿಜಯೋತ್ಸವದಂತಿರುತ್ತದೆ. ಕೆಟ್ಟದ್ದರ ಮೇಲೆ ಒಳ್ಳೆಯದರ ಗೆಲುವಿನ ಸಂಕೇತ. ನ್ಯಾಯವು ನಿಧಾನವಾಗಿರಬಹುದು, ಆದರೆ ಅದು ಖಂಡಿತವಾಗಿಯೂ ಬಂದೇ ಬರುತ್ತದೆ ಎಂಬ ಸಂದೇಶವನ್ನು ಚಿತ್ರವು ಪ್ರಬಲವಾಗಿ ಸಾರುತ್ತದೆ. ಈ ಸಂದೇಶವೇ ಈ ಚಿತ್ರವನ್ನು ಕೇವಲ ಒಂದು ಮನರಂಜನೆಯ ಸಾಧನವಾಗಿ ಉಳಿಯದೆ, ಒಂದು ಸಾಂಸ್ಕೃತಿಕ ವಿದ್ಯಮಾನವನ್ನಾಗಿ ಮಾಡಿದೆ. ಇದು ಪ್ರೇಕ್ಷಕನಿಗೆ ಒಂದು ಭರವಸೆಯನ್ನು ನೀಡುತ್ತದೆ. ವ್ಯವಸ್ಥೆಯು ಎಷ್ಟೇ ಕೆಟ್ಟದ್ದಾಗಿರಲಿ, ಒಬ್ಬ ಪ್ರಾಮಾಣಿಕ ಮನುಷ್ಯನು ತನ್ನ ಧೈರ್ಯ ಮತ್ತು ನಿಷ್ಠೆಯಿಂದ ಅದನ್ನು ಬದಲಾಯಿಸಬಲ್ಲ ಎಂಬ ಆಶಾವಾದವನ್ನು ಈ ಚಿತ್ರವು ಬಿತ್ತುತ್ತದೆ. ಮತ್ತು ಆ ಒಂದು ಕ್ಷಣದ ಆಶಾವಾದಕ್ಕಾಗಿಯೇ ಈ ಕಥೆಯನ್ನು ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತೇವೆ. ಸಿಂಹನಾದದ ಆ ಗರ್ಜನೆಯು ನಮ್ಮ ಮನಸ್ಸಿನ ಅರಮನೆಯಲ್ಲಿ ದೀರ್ಘಕಾಲ ಪ್ರತಿಧ್ವನಿಸುತ್ತಲೇ ಇರುತ್ತದೆ. ಸೂರ್ಯನು ತನ್ನ ಪ್ರಖರ ಬಿಸಿಲನ್ನು ಭೂಮಿಯ ಮೇಲೆ ಧಾರಾಳವಾಗಿ ಸುರಿಯುತ್ತಿದ್ದಾನೆ. ಆ ಬಿಸಿಲಿನ ತಾಪಕ್ಕೆ ಭೂಮಿಯು ಬಿರುಕು ಬಿಟ್ಟಿದೆ. ಮರಳುಗಾಡಿನಂಥ ವಿಸ್ತಾರವಾದ ಭೂಮಿಯಲ್ಲಿ ದೂರದಿಂದ ಒಂದು ಧೂಳಿನ ಮೋಡವು ಮೇಲೇಳುತ್ತಿರುವುದು ಕಾಣಿಸುತ್ತದೆ. ಅದು ಚಂಡಮಾರುತವಲ್ಲ, ಅದು ಕೇವಲ ಒಂದು ವಾಹನದಿಂದ ಏಳುವ ಧೂಳು. ಆದರೆ ಆ ವಾಹನದ ವೇಗ, ಅದರ ಚಲನೆಯ ಹಿಂದಿನ ತುರ್ತು, ಆ ಧೂಳಿನ ಮೋಡಕ್ಕೆ ಒಂದು ಬಿರುಗಾಳಿಯ ತೀವ್ರತೆಯನ್ನು ತಂದುಕೊಡುತ್ತದೆ. ವಾಹನದ ಚಕ್ರದ ಕೆಳಗಿಂದ ಹಾರುವ ಕಲ್ಲುಗಳು, ಅವುಗಳ ಸದ್ದು, ಎಂಜಿನ್ನಿನ ಗರ್ಜನೆ ಎಲ್ಲವೂ ಒಂದು ಮುನ್ಸೂಚನೆ. ಏನೋ ಒಂದು ಅಸಾಧಾರಣ ಘಟನೆ ನಡೆಯಲಿದೆ. ಸಮಯವು ತನ್ನ ಪಥವನ್ನು ಬದಲಿಸಿಕೊಳ್ಳಲಿದೆ. ನ್ಯಾಯದ ತಕ್ಕಡಿಯು ಒಂದು ಕಡೆ ಭಾರವಾಗಿ ವಾಲಲಿದೆ. ಈ ನಿರ್ಜೀವ ನಿಸರ್ಗದ ನಡುವೆ, ಈ ಬಿಸಿಲ ಜಳದ ನಡುವೆ, ಆ ವಾಹನದಿಂದ ಇಳಿಯುವ ಆಕೃತಿಯೇ ಈ ಬದಲಾವಣೆಯ ಕೇಂದ್ರ ಬಿಂದು. ಒಬ್ಬ ಪೊಲೀಸ್ ಅಧಿಕಾರಿ. ಆದರೆ ಈತ ಸಾಮಾನ್ಯ ಅಧಿಕಾರಿಯಲ್ಲ. ಈತನ ಭುಜದ ಮೇಲೆ ಕೇವಲ ನಕ್ಷತ್ರಗಳಿಲ್ಲ, ಇಡೀ ಗ್ರಾಮದ ಜನರ ಭವಿಷ್ಯವಿದೆ, ನ್ಯಾಯದ ಭಾರವಿದೆ, ಮತ್ತು ಅನ್ಯಾಯದ ವಿರುದ್ಧದ ಒಂದು ಪ್ರಚಂಡ ಆಕ್ರೋಶವಿದೆ. ಈತನ ಹೆಸರು ಸರಳ, ಆದರೆ ಆ ಹೆಸರಿನ ಹಿಂದಿನ ಶಕ್ತಿ ಅಪಾರ. ಈತನನ್ನು ನೋಡಿದಾಗಲೇ ಒಂದು ವಿಧವಾದ ಗೌರವ ಮತ್ತು ಭಯದ ಮಿಶ್ರ ಭಾವನೆ ಮೂಡುತ್ತದೆ. ದೇಹವು ಬೆಟ್ಟದಂತೆ ಗಟ್ಟಿ, ಕಣ್ಣುಗಳು ಸಿಂಹದಂತೆ ತೀಕ್ಷ್ಣ. ಆದರೆ ಆ ಕಣ್ಣುಗಳಲ್ಲಿ ಸಿಂಹದ ಕ್ರೌರ್ಯದ ಜೊತೆಗೆ ಒಂದು ಹರಿಣದ ಮುಗ್ಧತೆಯೂ ಇದೆ. ಈತನಿಗೆ ನ್ಯಾಯ ಎಂದರೆ ಕೇವಲ ಒಂದು ಪುಸ್ತಕದ ನಿಯಮವಲ್ಲ, ಅದು ಒಂದು ಭಾವನೆ. ಹೃದಯದಲ್ಲಿ ಅದು ಅಲೆಯಾಗಿ ಹುಟ್ಟಿ, ರಕ್ತದಲ್ಲಿ ಬೆಂಕಿಯಾಗಿ ಹರಿದು, ಕೈಗಳಲ್ಲಿ ಶಕ್ತಿಯಾಗಿ ಮೂಡಿಬರುತ್ತದೆ. ಈತನಿಗೆ ತಪ್ಪು ಮತ್ತು ಸರಿಯ ನಡುವಿನ ವ್ಯತ್ಯಾಸವು ಕಪ್ಪು ಮತ್ತು ಬಿಳಿಯಂತೆ ಸ್ಪಷ್ಟ. ಈ ಸ್ಪಷ್ಟತೆಯೇ ಈತನ ಅತಿ ದೊಡ್ಡ ಶಕ್ತಿ ಮತ್ತು ಅತಿ ದೊಡ್ಡ ದೌರ್ಬಲ್ಯ. ಇದು ಈತನನ್ನು ಒಬ್ಬ ನೇರವಾದ, ಒಳ್ಳೆಯ ಮನುಷ್ಯನಾಗಿಸುವುದರ ಜೊತೆಗೆ, ರಾಜಕೀಯದ ಕುತಂತ್ರಗಳ ಮುಂದೆ ಒಬ್ಬ ಅಮಾಯಕನಾಗಿಯೂ ನಿಲ್ಲಿಸುತ್ತದೆ. ಈತನ ಸ್ಥಳಾಂತರವು ಒಂದು ಶಿಕ್ಷೆಯಾಗಿ ನಡೆಯುತ್ತದೆ. ನೇರ ನಡೆಯ ಮೇಲಧಿಕಾರಿಯನ್ನು ಅಧಿಕಾರದ ದರ್ಪದಿಂದ ಕೂಡಿದ ರಾಜಕಾರಣಿಗಳು ಮತ್ತು ಅವರ ಹೊಲಬರಿಗೆ ದೂರದ, ನಿಶ್ಶಕ್ತವಾದ ಒಂದು ಗ್ರಾಮೀಣ ಪೊಲೀಸ್ ಠಾಣೆಗೆ ಕಳುಹಿಸಿಬಿಡುತ್ತಾರೆ. ಅವರ ಉದ್ದೇಶವು ಈತನನ್ನು ಮೂಲೆಗುಂಪು ಮಾಡುವುದು. ಆದರೆ ಅವರಿಗೆ ತಿಳಿಯದ ಸಂಗತಿಯೆಂದರೆ, ಅವರು ಒಂದು ಸಿಂಹವನ್ನು ಪಂಜರದಿಂದ ಬಿಡುಗಡೆ ಮಾಡಿ, ಒಂದು ದೊಡ್ಡ ಬೇಟೆಯ ನೆಲಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಆ ಗ್ರಾಮವು ಒಂದು ಸುಂದರವಾದ, ಪ್ರಶಾಂತವಾದ ಚಿತ್ರಣವನ್ನು ನೀಡುವುದಿಲ್ಲ. ಅದು ಸಮಸ್ಯೆಗಳ ಗೂಡು. ಅದರ ನದಿಯ ನೀರಿನಲ್ಲಿ ಪ್ರತಿಫಲಿಸುವುದು ಸೂರ್ಯನ ಬೆಳಕಲ್ಲ, ಭ್ರಷ್ಟಾಚಾರದ ಕಗ್ಗತ್ತಲು. ಆ ಗ್ರಾಮದ ಗಲ್ಲಿಗಳಲ್ಲಿ ಕೇಳಿಬರುವುದು ಮಕ್ಕಳ ನಗೆಯಲ್ಲ, ದೌರ್ಜನ್ಯದ ಭಯದ ಕಿರುಚಾಟ. ಅಲ್ಲಿನ ಜನರು ಬದುಕಿದ್ದಾರೋ ಅಥವಾ ಕೇವಲ ಉಸಿರಾಡುತ್ತಿದ್ದಾರೋ ಎಂಬುದು ಅನುಮಾನ.
ಅವರ ಕಣ್ಣುಗಳಲ್ಲಿ ಭವಿಷ್ಯದ ಬಗ್ಗೆ ಯಾವುದೇ ಕನಸು ಇಲ್ಲ, ಕೇವಲ ಮುಂದಿನ ಕ್ಷಣವನ್ನು ಹೇಗೆ ಬದುಕಿ ದಾಟಬೇಕು ಎಂಬ ಚಿಂತೆ ಮಾತ್ರ. ಈ ಊರಿನ ಸೂತ್ರಗಳು ಇರುವುದು ಒಬ್ಬ ರಾಜಕಾರಣಿಯ ಕೈಯಲ್ಲಿ. ಆತನು ಚುನಾವಣೆಯಲ್ಲಿ ಗೆದ್ದಿಲ್ಲ, ತನ್ನ ಜನರ ಮನಸ್ಸನ್ನು ಗೆದ್ದಿದ್ದಾನೆ. ಆ ಗೆಲುವಿನ ಆಧಾರ ಸ್ತಂಭಗಳು ಭಯ ಮತ್ತು ದುಡ್ಡು. ಈ ವ್ಯಕ್ತಿಯು ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದಾನೆ. ಆತನನ್ನು ವಿರೋಧಿಸಿದವರಿಗೆ ಶಿಕ್ಷೆ ಖಚಿತ. ಅದು ಆರ್ಥಿಕ ಹಾನಿಯಾಗಿರಬಹುದು, ಸಾಮಾಜಿಕ ಬಹಿಷ್ಕಾರವಾಗಿರಬಹುದು, ಅಥವಾ ನೇರವಾಗಿ ಜೀವಕ್ಕೆ ಕುತ್ತು ತರುವಂತಹದ್ದಾಗಿರಬಹುದು. ಈ ಭಯದ ವಾತಾವರಣದ ನಡುವೆ ನಮ್ಮ ನಾಯಕನು ತನ್ನ ಕರ್ತವ್ಯವನ್ನು ಪ್ರಾರಂಭಿಸುತ್ತಾನೆ. ಮೊದಲ ದಿನವೇ ಆತನಿಗೆ ಈ ಊರಿನ ನಿಜವಾದ ಮುಖದರ್ಶನವಾಗುತ್ತದೆ. ಸಣ್ಣ ಸಣ್ಣ ಘಟನೆಗಳು ನಡೆಯುತ್ತವೆ, ಆದರೆ ಆ ಸಣ್ಣ ಘಟನೆಗಳು ಒಂದು ದೊಡ್ಡ ಭೂಕಂಪಕ್ಕೆ ಮುನ್ನುಡಿಯಾಗಿರುತ್ತವೆ. ನಮ್ಮ ನಾಯಕನು ತಾನು ಕಂಡ ಅನ್ಯಾಯವನ್ನು ಮೌನವಾಗಿ ಸಹಿಸಿಕೊಳ್ಳುವುದಿಲ್ಲ. ಆತನ ವರ್ತನೆಯು ತಕ್ಷಣಕ್ಕೆ ಪ್ರತಿಕ್ರಿಯಿಸುವಂತಹದ್ದು. ಎದುರಿಗೆ ಅಪರಾಧಿ ಕಂಡರೆ ಪುರಾವೆಗಾಗಿ ಕಾಯುವ ತಾಳ್ಮೆ ಆತನಿಗಿಲ್ಲ. ಆತನ ಕೈಗಳೇ ನ್ಯಾಯದ ದಂಡವಾಗುತ್ತವೆ. ಈ ಆವೇಗವು ಆತನನ್ನು ತನ್ನ ಸಹೋದ್ಯೋಗಿಗಳಿಗೆ, ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಜನರಿಗೆ ಹತ್ತಿರವಾಗಿಸುತ್ತದೆ. ಜನರು ಆತನಲ್ಲಿ ಒಬ್ಬ ರಕ್ಷಕನನ್ನು ಕಾಣುತ್ತಾರೆ. ವರ್ಷಗಳಿಂದ ತುಳಿತಕ್ಕೊಳಗಾದ, ಮೌನವಾಗಿದ್ದ ಜನಸಮೂಹವು ಈ ಹೊಸ ಅಧಿಕಾರಿಯ ಆಗಮನದಿಂದ ತಮ್ಮೊಳಗಿನ ಧೈರ್ಯವನ್ನು ಮತ್ತೆ ಕಂಡುಕೊಳ್ಳುತ್ತದೆ. ಅವರು ಆತನ ಸುತ್ತ ಸೇರುತ್ತಾರೆ. ಆತನು ಅವರಿಗೆ ಕೇವಲ ಒಬ್ಬ ಪೊಲೀಸ್ ಅಧಿಕಾರಿಯಲ್ಲ, ಒಬ್ಬ ಮೆಸ್ಸಯ್ಯ, ಒಬ್ಬ ಮುಕ್ತಿದಾತ. ಈ ನಂಬಿಕೆಯು ನಾಯಕನ ಹೊಣೆಗಾರಿಕೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಆತನ ಈ ನೇರ ನಡೆಯು ಶತ್ರುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಭ್ರಷ್ಟ ರಾಜಕಾರಣಿ ಮತ್ತು ಆತನ ಪಡೆಯು ಈ ಹೊಸ ಪೊಲೀಸ್ ಅಧಿಕಾರಿಯನ್ನು ಒಂದು ಸಿಂಹದ ಗೂಡಿನಂತೆ ನೋಡುತ್ತದೆ, ಅದನ್ನು ಬೇರುಸಹಿತ ಕಿತ್ತು ಹಾಕಲು ಸಂಚು ರೂಪಿಸುತ್ತದೆ. ಕಥೆಯು ಒಂದು ಕ್ಲಾಸಿಕ್ ಹೋರಾಟದ ರೂಪವನ್ನು ಪಡೆದುಕೊಳ್ಳುತ್ತದೆ. ಅದು ಧರ್ಮ ಮತ್ತು ಅಧರ್ಮದ ನಡುವಿನ ಸಂಗ್ರಾಮ. ಈ ಸಂಗ್ರಾಮದಲ್ಲಿ ಬರೀ ಮುಷ್ಟಿಗಳು ಮತ್ತು ಗುಂಡುಗಳು ಮಾತ್ರವಲ್ಲ, ಕುತಂತ್ರಗಳು, ಸುಳ್ಳು ಸಾಕ್ಷ್ಯಗಳು ಮತ್ತು ರಾಜಕೀಯ ಒತ್ತಡಗಳು ಸೇರಿಕೊಳ್ಳುತ್ತವೆ. ನಮ್ಮ ನಾಯಕನನ್ನು ಕೆಲಸದಿಂದ ತೆಗೆದುಹಾಕಲು ಪ್ರಯತ್ನಗಳು ನಡೆಯುತ್ತವೆ, ಆತನನ್ನು ಸುಳ್ಳು ಮೊಕದ್ದಮೆಗಳಲ್ಲಿ ಸಿಕ್ಕಿಸಲು ಸಂಚುಗಳು ನಡೆಯುತ್ತವೆ. ಆದರೆ ಈ ಪ್ರತಿಯೊಂದು ಕುತಂತ್ರವು ನಾಯಕನು ಮತ್ತೆ ಮತ್ತೆ ಮೇಲೆದ್ದು ಬರಲು ಒಂದು ಮೆಟ್ಟಿಲಾಗಿ ಪರಿವರ್ತಿತವಾಗುತ್ತದೆ. ಈ ನಿರೂಪಣೆಯು ಒಂದು ಪೌರಾಣಿಕ ಕಥೆಯ ವಿನ್ಯಾಸವನ್ನು ಹೋಲುತ್ತದೆ. ನಾಯಕನ ಸಾಮರ್ಥ್ಯವು ದೈಹಿಕಕ್ಕಿಂತ ಹೆಚ್ಚಾಗಿ ನೈತಿಕವಾಗಿದೆ. ಆತನಿಗೆ ಸಿಗುವ ಸಾರ್ವಜನಿಕ ಬೆಂಬಲವೇ ಆತನ ನಿಜವಾದ ಶಕ್ತಿ. ಆತನ ಹೋರಾಟವು ಕೇವಲ ಕೆಲವು ರೌಡಿಗಳ ವಿರುದ್ಧವಲ್ಲ, ಅದು ಇಡೀ ವ್ಯವಸ್ಥೆಯ ವಿರುದ್ಧ. ಆ ವ್ಯವಸ್ಥೆಯು ಹಳೆಯದು, ಬೇರೂರಿದೆ ಮತ್ತು ತನ್ನ ಹಿಡಿತವನ್ನು ಬಿಟ್ಟುಕೊಡಲು ಸಿದ್ಧವಿಲ್ಲ. ಆ ವ್ಯವಸ್ಥೆಯನ್ನು ಧಿಕ್ಕರಿಸಿ ನಿಲ್ಲುವುದು ಎಂದರೆ ಒಂದು ದೊಡ್ಡ ಬೆಟ್ಟವನ್ನೇ ಕಿತ್ತೆಸೆಯುವುದಕ್ಕೆ ಸಮಾನ. ದೃಶ್ಯಗಳ ಚಿತ್ರೀಕರಣವು ಬಹಳ ಭರ್ಜರಿ. ಒಂದು ಕಡೆ ಗ್ರಾಮೀಣ ಜೀವನದ ಸರಳ ಸೌಂದರ್ಯವಿದೆ, ಹಸಿರು ಹೊಲಗಳು, ಮಳೆಯಲ್ಲಿ ತೊಯ್ದ ಮಣ್ಣಿನ ವಾಸನೆ, ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ಬಣ್ಣಗಳು. ಇನ್ನೊಂದು ಕಡೆ ಈ ಸೌಂದರ್ಯವನ್ನು ಕೊಳಕು ಮಾಡುವ ದೌರ್ಜನ್ಯದ ಕಲೆಗಳಿವೆ. ಕ್ಯಾಮರಾವು ನಾಯಕನನ್ನು ಪ್ರತ್ಯೇಕವಾಗಿ, ಸಿಂಹದಂತೆ ಗಾಂಭೀರ್ಯದಿಂದ ಸೆರೆಹಿಡಿಯುತ್ತದೆ. ಆತನ ಭುಜಗಳ ಅಗಲ, ಆತನ ನಡಿಗೆಯ ಗತ್ತು, ಆತನ ಕಣ್ಣುಗಳ ಹೊಳಪು ಎಲ್ಲವನ್ನೂ ಒಂದು ವೀರೋಚಿತ ಕೋನದಿಂದ ಚಿತ್ರಿಸಲಾಗಿದೆ. ಇದು ನಾಯಕನ ಆರಾಧನೆಯ ದೃಶ್ಯಕಾವ್ಯ. ಆತನ ಸುತ್ತಲೂ ಇರುವ ಅನ್ಯಾಯದ ಕತ್ತಲೆಯನ್ನು ಈ ವೀರೋಚಿತ ಬೆಳಕು ಭೇದಿಸಿ ನಿಲ್ಲುತ್ತದೆ. ಸಂಭಾಷಣೆಗಳು ಚುರುಕಾಗಿವೆ, ತೂಕವಾಗಿವೆ. ಅವುಗಳಲ್ಲಿ ದೇಶಭಕ್ತಿಯ ಉದ್ವೇಗವಿದೆ, ನ್ಯಾಯದ ಬಗೆಗಿನ ಅಚಲ ನಂಬಿಕೆಯಿದೆ, ಮತ್ತು ತಾಯಿ, ಮಣ್ಣು, ಪ್ರೀತಿ ಇವುಗಳ ಬಗ್ಗೆ ಒಂದು ಸೆಂಟಿಮೆಂಟ್ ತುಂಬಿಕೊಂಡಿದೆ. ಕೆಲವು ಸಂಭಾಷಣೆಗಳು ನೇರವಾಗಿ ನಿಮ್ಮ ರಕ್ತವನ್ನು ಕುದಿಯುವಂತೆ ಮಾಡಿದರೆ, ಇನ್ನು ಕೆಲವು ನಿಮ್ಮ ಎದೆಯನ್ನು ಭಾರವಾಗಿಸುತ್ತವೆ. ವಿಶೇಷವಾಗಿ ನಾಯಕನು ತನ್ನ ತಂದೆಯ ಬಗ್ಗೆ, ತನ್ನ ಕರ್ತವ್ಯದ ಬಗ್ಗೆ ಮಾತನಾಡುವಾಗ ಪದಗಳ ಹಿಂದಿನ ಭಾವನೆಯು ಪ್ರೇಕ್ಷಕನನ್ನು ನೇರವಾಗಿ ತಲುಪುತ್ತದೆ. ಸಂಗೀತವು ಈ ಚಿತ್ರದ ಪ್ರಾಣವಾಯು. ಹಿನ್ನೆಲೆ ಸಂಗೀತವು ಸನ್ನಿವೇಶದ ತೀವ್ರತೆಯನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ನಾಯಕನು ಆಕ್ಷನ್ ಮೋಡ್ಗೆ ಪ್ರವೇಶಿಸುವಾಗ ಹಿನ್ನೆಲೆಯಲ್ಲಿ ಮೊಳಗುವ ತಬಲ ಮತ್ತು ಢೋಲುಗಳ ಸದ್ದು ಪ್ರೇಕ್ಷಕನ ಹೃದಯ ಬಡಿತವನ್ನು ಅದೇ ಲಯಕ್ಕೆ ತಿರುಗಿಸುತ್ತದೆ. ಹಾಡುಗಳು ಕಥೆಯನ್ನು ಮುಂದುವರೆಸುವುದರ ಜೊತೆಗೆ ಪಾತ್ರಗಳ ಭಾವನಾತ್ಮಕ ಸ್ಥಿತಿಯನ್ನು ವ್ಯಕ್ತಪಡಿಸುತ್ತವೆ. ಒಂದು ಪ್ರೇಮಗೀತೆಯಿದೆ, ಅದು ಹಳ್ಳಿಯ ಸೊಗಡಿನ, ಮುಗ್ಧ ಪ್ರೀತಿಯ ಕಥೆ ಹೇಳುತ್ತದೆ. ಅಲ್ಲಿ ನಾಯಕನ ಕಠೋರ ವ್ಯಕ್ತಿತ್ವದ ಇನ್ನೊಂದು ಮುಖ, ಒಂದು ಮೃದುವಾದ, ಕೋಮಲವಾದ ಪ್ರೇಮಿಯ ಮುಖ ಅನಾವರಣಗೊಳ್ಳುತ್ತದೆ. ಮತ್ತೊಂದು ಹಾಡು ನಾಯಕನ ಶೌರ್ಯವನ್ನು, ಆತನ ಹೋರಾಟದ ಮಹತ್ವವನ್ನು ಜನಪದ ಶೈಲಿಯಲ್ಲಿ ಕೊಂಡಾಡುತ್ತದೆ. ಈ ಹಾಡುಗಳು ಕೇವಲ ಮನರಂಜನೆಗಾಗಿ ಅಲ್ಲ, ಅವು ಚಿತ್ರದ ತಾತ್ವಿಕ ನಿಲುವನ್ನು, ಅದರ ರಾಜಕೀಯ ಧ್ವನಿಯನ್ನು ಪ್ರತಿಧ್ವನಿಸುವ ಮಾಧ್ಯಮಗಳು.
ನಟನೆಯ ವಿಷಯಕ್ಕೆ ಬಂದಾಗ ಇದು ಸಂಪೂರ್ಣವಾಗಿ ನಾಯಕನ ಚಿತ್ರ. ಅವರ ಉಪಸ್ಥಿತಿಯು ತೆರೆಯ ಮೇಲೆ ಅದ್ಭುತ. ಅವರು ಕೇವಲ ನಟಿಸಿಲ್ಲ, ಆ ಪಾತ್ರವಾಗಿಯೇ ಬದುಕಿದ್ದಾರೆ. ಅವರ ಗರ್ಜನೆಯ ಸ್ವರ, ಅವರ ಕೋಪದ ನೋಟ, ಅವರ ಮುಷ್ಟಿಯ ಬಿಗಿತ ಎಲ್ಲವೂ ಅವರನ್ನು ಅಜೇಯನಂತೆ ಕಾಣಿಸುತ್ತದೆ. ಆದರೆ ಅವರ ಅಭಿನಯದ ನಿಜವಾದ ಸೌಂದರ್ಯ ಇರುವುದು ಸಣ್ಣ ಸಣ್ಣ ಸನ್ನಿವೇಶಗಳಲ್ಲಿ. ಒಬ್ಬ ಮುದುಕಿಯ ಕಣ್ಣೀರನ್ನು ಒರೆಸುವಾಗ ಅವರ ಕೈಗಳಲ್ಲಿ ಕಾಣುವ ನಡುಕ, ತನ್ನ ಪ್ರೇಯಸಿಯನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ಮಿನುಗುವ ಪ್ರೀತಿಯ ಬೆಳಕು, ಇವುಗಳು ಪಾತ್ರಕ್ಕೆ ಒಂದು ಆಳವನ್ನು ನೀಡುತ್ತವೆ. ಪ್ರತಿನಾಯಕನ ಪಾತ್ರ ಮಾಡಿದ ನಟನು ಅಷ್ಟೇ ಶಕ್ತಿಶಾಲಿಯಾಗಿ ಅಭಿನಯಿಸಿದ್ದಾರೆ. ಅವರ ಕುಟಿಲ ನಗು, ಅವರ ಲೆಕ್ಕಾಚಾರದ ನಡಿಗೆ, ಅವರ ಮಾತಿನಲ್ಲಿನ ವ್ಯಂಗ್ಯ ಇವುಗಳು ಅವರನ್ನು ಒಬ್ಬ ಸಮರ್ಥ ಖಳನಟನನ್ನಾಗಿಸುತ್ತವೆ. ಅವರ ಮತ್ತು ನಾಯಕನ ನಡುವಿನ ಸಂಘರ್ಷದ ದೃಶ್ಯಗಳು ಇಬ್ಬರು ದೈತ್ಯ ಶಕ್ತಿಗಳ ನಡುವಿನ ಮಲ್ಲಯುದ್ಧದಂತೆ ಭಾಸವಾಗುತ್ತವೆ. ನಾಯಕಿಯ ಪಾತ್ರವು ಸಣ್ಣದಾದರೂ ಅವರು ತಮ್ಮ ಮುಗ್ಧತೆ ಮತ್ತು ಲವಲವಿಕೆಯಿಂದ ಕಥೆಗೆ ಒಂದು ಹಗುರವಾದ ಸ್ಪರ್ಶವನ್ನು ನೀಡುತ್ತಾರೆ. ಅವರು ಕೇವಲ ಒಬ್ಬ ಪ್ರೇಯಸಿಯ ಪಾತ್ರವಲ್ಲ, ನಾಯಕನಿಗೆ ನೈತಿಕ ಬೆಂಬಲ ನೀಡುವ ಮತ್ತು ಅವನು ಯಾವುದಕ್ಕಾಗಿ ಹೋರಾಡುತ್ತಿದ್ದಾನೋ ಆ ಸಾಮಾನ್ಯ ಜೀವನದ ಪ್ರತಿನಿಧಿ. ಚಿತ್ರದ ವಸ್ತುವು ಸರಳ, ಅದು ನ್ಯಾಯ ಮತ್ತು ಅನ್ಯಾಯದ ನಡುವಿನ ಹೋರಾಟ. ಆದರೆ ಈ ಸರಳತೆಯೇ ಅದರ ಶಕ್ತಿ. ಇದು ಸಂಕೀರ್ಣವಾದ ಮನೋವಿಜ್ಞಾನವನ್ನು ವಿಶ್ಲೇಷಿಸುವ ಚಿತ್ರವಲ್ಲ. ಇದು ನೇರವಾಗಿ ನಿಮ್ಮ ಮೂಲ ಪ್ರವೃತ್ತಿಗಳಿಗೆ ಕರೆ ನೀಡುವ ಚಿತ್ರ. ನಿಮ್ಮೊಳಗಿನ ನ್ಯಾಯಪ್ರಿಯನನ್ನು, ದೇಶಭಕ್ತನನ್ನು, ಪ್ರಾಮಾಣಿಕ ಮನುಷ್ಯನನ್ನು ಎಬ್ಬಿಸಿ ಅನ್ಯಾಯದ ವಿರುದ್ಧ ಗರ್ಜಿಸಲು ಪ್ರೇರೇಪಿಸುತ್ತದೆ. ಇಲ್ಲಿ ನಾಯಕನು ಯಾವುದೇ ನಿಯಮಗಳನ್ನು ಮೀರುತ್ತಾನೆ ಎಂಬ ನೈತಿಕ ಪ್ರಶ್ನೆಯೂ ಮುಖ್ಯವಾಗುವುದಿಲ್ಲ. ಬದಲಾಗಿ ಅನ್ಯಾಯದ ವಿರುದ್ಧದ ಅವನ ಯುದ್ಧದ ಫಲಿತಾಂಶವು ಮುಖ್ಯವಾಗುತ್ತದೆ. ಈ ಕಾರಣಕ್ಕಾಗಿಯೇ ಚಿತ್ರವು ಜನಸಾಮಾನ್ಯರೊಂದಿಗೆ ತೀವ್ರವಾಗಿ ಸಂಪರ್ಕ ಸಾಧಿಸುತ್ತದೆ. ಏಕೆಂದರೆ ನಿಜ ಜೀವನದಲ್ಲಿ ತಮ್ಮ ಸುತ್ತಲಿನ ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿರುದ್ಧ ಅಸಹಾಯಕರಾಗಿರುವ ಜನರು ಈ ಬಗೆಯ ಕಾಲ್ಪನಿಕ ನಾಯಕನಲ್ಲಿ ತಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು, ಒಂದು ಕ್ಯಾಥರ್ಸಿಸ್ ಅನ್ನು ಕಾಣುತ್ತಾರೆ. ಈ ನಾಯಕನು ಅವರ ಪರವಾಗಿ ಹೋರಾಡುತ್ತಾನೆ, ಅವರ ಪರವಾಗಿ ಗೆಲ್ಲುತ್ತಾನೆ. ಕೊನೆಯ ಘಟ್ಟದಲ್ಲಿ ಹೋರಾಟವು ತಾರಕಕ್ಕೇರುತ್ತದೆ. ಅನ್ಯಾಯದ ವಿರುದ್ಧ ನ್ಯಾಯದ ಮಹಾ ಸಂಗ್ರಾಮವು ನಡೆಯುತ್ತದೆ. ಈ ಸಂಗ್ರಾಮದಲ್ಲಿ ನಮ್ಮ ನಾಯಕನು ಒಬ್ಬಂಟಿಯಾಗಿ ನಿಲ್ಲುತ್ತಾನೆ. ಆದರೆ ಅವನ ಒಂಟಿತನದಲ್ಲಿ ಇಡೀ ಗ್ರಾಮದ ಜನರ ಬೆಂಬಲದ ಶಕ್ತಿಯಿರುತ್ತದೆ. ಅವನು ತನ್ನ ಶತ್ರುಗಳನ್ನು ಕೇವಲ ದೈಹಿಕವಾಗಿ ಸೋಲಿಸುವುದಿಲ್ಲ, ಅವರನ್ನು ನೈತಿಕವಾಗಿಯೂ ನಿರ್ನಾಮ ಮಾಡುತ್ತಾನೆ. ಆ ಸೋಲಿನ ದೃಶ್ಯವು ಒಂದು ವಿಜಯೋತ್ಸವದಂತಿರುತ್ತದೆ. ಕೆಟ್ಟದ್ದರ ಮೇಲೆ ಒಳ್ಳೆಯದರ ಗೆಲುವಿನ ಸಂಕೇತ. ನ್ಯಾಯವು ನಿಧಾನವಾಗಿರಬಹುದು, ಆದರೆ ಅದು ಖಂಡಿತವಾಗಿಯೂ ಬಂದೇ ಬರುತ್ತದೆ ಎಂಬ ಸಂದೇಶವನ್ನು ಚಿತ್ರವು ಪ್ರಬಲವಾಗಿ ಸಾರುತ್ತದೆ. ಈ ಸಂದೇಶವೇ ಈ ಚಿತ್ರವನ್ನು ಕೇವಲ ಒಂದು ಮನರಂಜನೆಯ ಸಾಧನವಾಗಿ ಉಳಿಯದೆ ಒಂದು ಸಾಂಸ್ಕೃತಿಕ ವಿದ್ಯಮಾನವನ್ನಾಗಿ ಮಾಡಿದೆ. ಇದು ಪ್ರೇಕ್ಷಕನಿಗೆ ಒಂದು ಭರವಸೆಯನ್ನು ನೀಡುತ್ತದೆ. ವ್ಯವಸ್ಥೆಯು ಎಷ್ಟೇ ಕೆಟ್ಟದ್ದಾಗಿರಲಿ, ಒಬ್ಬ ಪ್ರಾಮಾಣಿಕ ಮನುಷ್ಯನು ತನ್ನ ಧೈರ್ಯ ಮತ್ತು ನಿಷ್ಠೆಯಿಂದ ಅದನ್ನು ಬದಲಾಯಿಸಬಲ್ಲ ಎಂಬ ಆಶಾವಾದವನ್ನು ಈ ಚಿತ್ರವು ಬಿತ್ತುತ್ತದೆ. ಮತ್ತು ಆ ಒಂದು ಕ್ಷಣದ ಆಶಾವಾದಕ್ಕಾಗಿಯೇ ಈ ಕಥೆಯನ್ನು ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತೇವೆ. ಸಿಂಹನಾದದ ಆ ಗರ್ಜನೆಯು ನಮ್ಮ ಮನಸ್ಸಿನ ಅರಮನೆಯಲ್ಲಿ ದೀರ್ಘಕಾಲ ಪ್ರತಿಧ್ವನಿಸುತ್ತಲೇ ಇರುತ್ತದೆ. ಸೂರ್ಯನು ತನ್ನ ಪ್ರಖರ ಬಿಸಿಲನ್ನು ಭೂಮಿಯ ಮೇಲೆ ಧಾರಾಳವಾಗಿ ಸುರಿಯುತ್ತಿದ್ದಾನೆ. ಆ ಬಿಸಿಲಿನ ತಾಪಕ್ಕೆ ಭೂಮಿಯು ಬಿರುಕು ಬಿಟ್ಟಿದೆ. ಮರಳುಗಾಡಿನಂಥ ವಿಸ್ತಾರವಾದ ಭೂಮಿಯಲ್ಲಿ ದೂರದಿಂದ ಒಂದು ಧೂಳಿನ ಮೋಡವು ಮೇಲೇಳುತ್ತಿರುವುದು ಕಾಣಿಸುತ್ತದೆ. ಅದು ಚಂಡಮಾರುತವಲ್ಲ, ಅದು ಕೇವಲ ಒಂದು ವಾಹನದಿಂದ ಏಳುವ ಧೂಳು. ಆದರೆ ಆ ವಾಹನದ ವೇಗ, ಅದರ ಚಲನೆಯ ಹಿಂದಿನ ತುರ್ತು, ಆ ಧೂಳಿನ ಮೋಡಕ್ಕೆ ಒಂದು ಬಿರುಗಾಳಿಯ ತೀವ್ರತೆಯನ್ನು ತಂದುಕೊಡುತ್ತದೆ. ವಾಹನದ ಚಕ್ರದ ಕೆಳಗಿಂದ ಹಾರುವ ಕಲ್ಲುಗಳು, ಅವುಗಳ ಸದ್ದು, ಎಂಜಿನ್ನಿನ ಗರ್ಜನೆ ಎಲ್ಲವೂ ಒಂದು ಮುನ್ಸೂಚನೆ. ಏನೋ ಒಂದು ಅಸಾಧಾರಣ ಘಟನೆ ನಡೆಯಲಿದೆ. ಸಮಯವು ತನ್ನ ಪಥವನ್ನು ಬದಲಿಸಿಕೊಳ್ಳಲಿದೆ. ನ್ಯಾಯದ ತಕ್ಕಡಿಯು ಒಂದು ಕಡೆ ಭಾರವಾಗಿ ವಾಲಲಿದೆ. ಈ ನಿರ್ಜೀವ ನಿಸರ್ಗದ ನಡುವೆ, ಈ ಬಿಸಿಲ ಜಳದ ನಡುವೆ, ಆ ವಾಹನದಿಂದ ಇಳಿಯುವ ಆಕೃತಿಯೇ ಈ ಬದಲಾವಣೆಯ ಕೇಂದ್ರ ಬಿಂದು. ಒಬ್ಬ ಪೊಲೀಸ್ ಅಧಿಕಾರಿ. ಆದರೆ ಈತ ಸಾಮಾನ್ಯ ಅಧಿಕಾರಿಯಲ್ಲ. ಈತನ ಭುಜದ ಮೇಲೆ ಕೇವಲ ನಕ್ಷತ್ರಗಳಿಲ್ಲ, ಇಡೀ ಗ್ರಾಮದ ಜನರ ಭವಿಷ್ಯವಿದೆ, ನ್ಯಾಯದ ಭಾರವಿದೆ, ಮತ್ತು ಅನ್ಯಾಯದ ವಿರುದ್ಧದ ಒಂದು ಪ್ರಚಂಡ ಆಕ್ರೋಶವಿದೆ. ಈತನ ಹೆಸರು ಸರಳ, ಆದರೆ ಆ ಹೆಸರಿನ ಹಿಂದಿನ ಶಕ್ತಿ ಅಪಾರ. ಈತನನ್ನು ನೋಡಿದಾಗಲೇ ಒಂದು ವಿಧವಾದ ಗೌರವ ಮತ್ತು ಭಯದ ಮಿಶ್ರ ಭಾವನೆ ಮೂಡುತ್ತದೆ. ದೇಹವು ಬೆಟ್ಟದಂತೆ ಗಟ್ಟಿ, ಕಣ್ಣುಗಳು ಸಿಂಹದಂತೆ ತೀಕ್ಷ್ಣ. ಆದರೆ ಆ ಕಣ್ಣುಗಳಲ್ಲಿ ಸಿಂಹದ ಕ್ರೌರ್ಯದ ಜೊತೆಗೆ ಒಂದು ಹರಿಣದ ಮುಗ್ಧತೆಯೂ ಇದೆ. ಈತನಿಗೆ ನ್ಯಾಯ ಎಂದರೆ ಕೇವಲ ಒಂದು ಪುಸ್ತಕದ ನಿಯಮವಲ್ಲ, ಅದು ಒಂದು ಭಾವನೆ. ಹೃದಯದಲ್ಲಿ ಅದು ಅಲೆಯಾಗಿ ಹುಟ್ಟಿ, ರಕ್ತದಲ್ಲಿ ಬೆಂಕಿಯಾಗಿ ಹರಿದು, ಕೈಗಳಲ್ಲಿ ಶಕ್ತಿಯಾಗಿ ಮೂಡಿಬರುತ್ತದೆ.
ಈತನಿಗೆ ತಪ್ಪು ಮತ್ತು ಸರಿಯ ನಡುವಿನ ವ್ಯತ್ಯಾಸವು ಕಪ್ಪು ಮತ್ತು ಬಿಳಿಯಂತೆ ಸ್ಪಷ್ಟ. ಈ ಸ್ಪಷ್ಟತೆಯೇ ಈತನ ಅತಿ ದೊಡ್ಡ ಶಕ್ತಿ ಮತ್ತು ಅತಿ ದೊಡ್ಡ ದೌರ್ಬಲ್ಯ. ಇದು ಈತನನ್ನು ಒಬ್ಬ ನೇರವಾದ, ಒಳ್ಳೆಯ ಮನುಷ್ಯನಾಗಿಸುವುದರ ಜೊತೆಗೆ, ರಾಜಕೀಯದ ಕುತಂತ್ರಗಳ ಮುಂದೆ ಒಬ್ಬ ಅಮಾಯಕನಾಗಿಯೂ ನಿಲ್ಲಿಸುತ್ತದೆ. ಈತನ ಸ್ಥಳಾಂತರವು ಒಂದು ಶಿಕ್ಷೆಯಾಗಿ ನಡೆಯುತ್ತದೆ. ನೇರ ನಡೆಯ ಮೇಲಧಿಕಾರಿಯನ್ನು, ಅಧಿಕಾರದ ದರ್ಪದಿಂದ ಕೂಡಿದ ರಾಜಕಾರಣಿಗಳು ಮತ್ತು ಅವರ ಹೊಲಬರಿಗೆ ದೂರದ, ನಿಶ್ಶಕ್ತವಾದ ಒಂದು ಗ್ರಾಮೀಣ ಪೊಲೀಸ್ ಠಾಣೆಗೆ ಕಳುಹಿಸಿಬಿಡುತ್ತಾರೆ. ಅವರ ಉದ್ದೇಶವು ಈತನನ್ನು ಮೂಲೆಗುಂಪು ಮಾಡುವುದು. ಆದರೆ ಅವರಿಗೆ ತಿಳಿಯದ ಸಂಗತಿಯೆಂದರೆ, ಅವರು ಒಂದು ಸಿಂಹವನ್ನು ಪಂಜರದಿಂದ ಬಿಡುಗಡೆ ಮಾಡಿ, ಒಂದು ದೊಡ್ಡ ಬೇಟೆಯ ನೆಲಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಆ ಗ್ರಾಮವು ಒಂದು ಸುಂದರವಾದ, ಪ್ರಶಾಂತವಾದ ಚಿತ್ರಣವನ್ನು ನೀಡುವುದಿಲ್ಲ. ಅದು ಸಮಸ್ಯೆಗಳ ಗೂಡು. ಅದರ ನದಿಯ ನೀರಿನಲ್ಲಿ ಪ್ರತಿಫಲಿಸುವುದು ಸೂರ್ಯನ ಬೆಳಕಲ್ಲ, ಭ್ರಷ್ಟಾಚಾರದ ಕಗ್ಗತ್ತಲು. ಆ ಗ್ರಾಮದ ಗಲ್ಲಿಗಳಲ್ಲಿ ಕೇಳಿಬರುವುದು ಮಕ್ಕಳ ನಗೆಯಲ್ಲ, ದೌರ್ಜನ್ಯದ ಭಯದ ಕಿರುಚಾಟ. ಅಲ್ಲಿನ ಜನರು ಬದುಕಿದ್ದಾರೋ ಅಥವಾ ಕೇವಲ ಉಸಿರಾಡುತ್ತಿದ್ದಾರೋ ಎಂಬುದು ಅನುಮಾನ. ಅವರ ಕಣ್ಣುಗಳಲ್ಲಿ ಭವಿಷ್ಯದ ಬಗ್ಗೆ ಯಾವುದೇ ಕನಸು ಇಲ್ಲ, ಕೇವಲ ಮುಂದಿನ ಕ್ಷಣವನ್ನು ಹೇಗೆ ಬದುಕಿ ದಾಟಬೇಕು ಎಂಬ ಚಿಂತೆ ಮಾತ್ರ. ಈ ಊರಿನ ಸೂತ್ರಗಳು ಇರುವುದು ಒಬ್ಬ ರಾಜಕಾರಣಿಯ ಕೈಯಲ್ಲಿ. ಆತನು ಚುನಾವಣೆಯಲ್ಲಿ ಗೆದ್ದಿಲ್ಲ, ತನ್ನ ಜನರ ಮನಸ್ಸನ್ನು ಗೆದ್ದಿದ್ದಾನೆ. ಆ ಗೆಲುವಿನ ಆಧಾರ ಸ್ತಂಭಗಳು ಭಯ ಮತ್ತು ದುಡ್ಡು. ಈ ವ್ಯಕ್ತಿಯು ಕಾನೂನಿನ ಕಣ್ಣಿಗೆ ಮಣ್ಣೆರಚಿ, ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದಾನೆ. ಆತನನ್ನು ವಿರೋಧಿಸಿದವರಿಗೆ ಶಿಕ್ಷೆ ಖಚಿತ. ಅದು ಆರ್ಥಿಕ ಹಾನಿಯಾಗಿರಬಹುದು, ಸಾಮಾಜಿಕ ಬಹಿಷ್ಕಾರವಾಗಿರಬಹುದು, ಅಥವಾ ನೇರವಾಗಿ ಜೀವಕ್ಕೆ ಕುತ್ತು ತರುವಂತಹದ್ದಾಗಿರಬಹುದು. ಈ ಭಯದ ವಾತಾವರಣದ ನಡುವೆ, ನಮ್ಮ ನಾಯಕನು ತನ್ನ ಕರ್ತವ್ಯವನ್ನು ಪ್ರಾರಂಭಿಸುತ್ತಾನೆ. ಮೊದಲ ದಿನವೇ ಆತನಿಗೆ ಈ ಊರಿನ ನಿಜವಾದ ಮುಖದರ್ಶನವಾಗುತ್ತದೆ. ಸಣ್ಣ ಸಣ್ಣ ಘಟನೆಗಳು ನಡೆಯುತ್ತವೆ, ಆದರೆ ಆ ಸಣ್ಣ ಘಟನೆಗಳು ಒಂದು ದೊಡ್ಡ ಭೂಕಂಪಕ್ಕೆ ಮುನ್ನುಡಿಯಾಗಿರುತ್ತವೆ. ನಮ್ಮ ನಾಯಕನು ತಾನು ಕಂಡ ಅನ್ಯಾಯವನ್ನು ಮೌನವಾಗಿ ಸಹಿಸಿಕೊಳ್ಳುವುದಿಲ್ಲ. ಆತನ ವರ್ತನೆಯು ತಕ್ಷಣಕ್ಕೆ ಪ್ರತಿಕ್ರಿಯಿಸುವಂತಹದ್ದು. ಎದುರಿಗೆ ಅಪರಾಧಿ ಕಂಡರೆ, ಪುರಾವೆಗಾಗಿ ಕಾಯುವ ತಾಳ್ಮೆ ಆತನಿಗಿಲ್ಲ. ಆತನ ಕೈಗಳೇ ನ್ಯಾಯದ ದಂಡವಾಗುತ್ತವೆ. ಈ ಆವೇಗವು ಆತನನ್ನು ತನ್ನ ಸಹೋದ್ಯೋಗಿಗಳಿಗೆ, ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಜನರಿಗೆ ಹತ್ತಿರವಾಗಿಸುತ್ತದೆ. ಜನರು ಆತನಲ್ಲಿ ಒಬ್ಬ ರಕ್ಷಕನನ್ನು ಕಾಣುತ್ತಾರೆ. ವರ್ಷಗಳಿಂದ ತುಳಿತಕ್ಕೊಳಗಾದ, ಮೌನವಾಗಿದ್ದ ಜನಸಮೂಹವು, ಈ ಹೊಸ ಅಧಿಕಾರಿಯ ಆಗಮನದಿಂದ ತಮ್ಮೊಳಗಿನ ಧೈರ್ಯವನ್ನು ಮತ್ತೆ ಕಂಡುಕೊಳ್ಳುತ್ತದೆ. ಅವರು ಆತನ ಸುತ್ತ ಸೇರುತ್ತಾರೆ. ಆತನು ಅವರಿಗೆ ಕೇವಲ ಒಬ್ಬ ಪೊಲೀಸ್ ಅಧಿಕಾರಿಯಲ್ಲ, ಒಬ್ಬ ಮೆಸ್ಸಯ್ಯ, ಒಬ್ಬ ಮುಕ್ತಿದಾತ. ಈ ನಂಬಿಕೆಯು ನಾಯಕನ ಹೊಣೆಗಾರಿಕೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಆದರೆ ಅದೇ ಸಮಯದಲ್ಲಿ, ಆತನ ಈ ನೇರ ನಡೆಯು ಶತ್ರುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಭ್ರಷ್ಟ ರಾಜಕಾರಣಿ ಮತ್ತು ಆತನ ಪಡೆಯು, ಈ ಹೊಸ ಪೊಲೀಸ್ ಅಧಿಕಾರಿಯನ್ನು ಒಂದು ಸಿಂಹದ ಗೂಡಿನಂತೆ ನೋಡುತ್ತದೆ, ಅದನ್ನು ಬೇರುಸಹಿತ ಕಿತ್ತು ಹಾಕಲು ಸಂಚು ರೂಪಿಸುತ್ತದೆ. ಕಥೆಯು ಒಂದು ಕ್ಲಾಸಿಕ್ ಹೋರಾಟದ ರೂಪವನ್ನು ಪಡೆದುಕೊಳ್ಳುತ್ತದೆ. ಅದು ಧರ್ಮ ಮತ್ತು ಅಧರ್ಮದ ನಡುವಿನ ಸಂಗ್ರಾಮ. ಈ ಸಂಗ್ರಾಮದಲ್ಲಿ ಬರೀ ಮುಷ್ಟಿಗಳು ಮತ್ತು ಗುಂಡುಗಳು ಮಾತ್ರವಲ್ಲ, ಕುತಂತ್ರಗಳು, ಸುಳ್ಳು ಸಾಕ್ಷ್ಯಗಳು, ಮತ್ತು ರಾಜಕೀಯ ಒತ್ತಡಗಳು ಸೇರಿಕೊಳ್ಳುತ್ತವೆ. ನಮ್ಮ ನಾಯಕನನ್ನು ಕೆಲಸದಿಂದ ತೆಗೆದುಹಾಕಲು ಪ್ರಯತ್ನಗಳು ನಡೆಯುತ್ತವೆ, ಆತನನ್ನು ಸುಳ್ಳು ಮೊಕದ್ದಮೆಗಳಲ್ಲಿ ಸಿಕ್ಕಿಸಲು ಸಂಚುಗಳು ನಡೆಯುತ್ತವೆ. ಆದರೆ ಈ ಪ್ರತಿಯೊಂದು ಕುತಂತ್ರವು, ನಾಯಕನು ಮತ್ತೆ ಮತ್ತೆ ಮೇಲೆದ್ದು ಬರಲು ಒಂದು ಮೆಟ್ಟಿಲಾಗಿ ಪರಿವರ್ತಿತವಾಗುತ್ತದೆ. ಈ ನಿರೂಪಣೆಯು ಒಂದು ಪೌರಾಣಿಕ ಕಥೆಯ ವಿನ್ಯಾಸವನ್ನು ಹೋಲುತ್ತದೆ. ನಾಯಕನ ಸಾಮರ್ಥ್ಯವು ದೈಹಿಕಕ್ಕಿಂತ ಹೆಚ್ಚಾಗಿ ನೈತಿಕವಾಗಿದೆ. ಆತನಿಗೆ ಸಿಗುವ ಸಾರ್ವಜನಿಕ ಬೆಂಬಲವೇ ಆತನ ನಿಜವಾದ ಶಕ್ತಿ. ಆತನ ಹೋರಾಟವು ಕೇವಲ ಕೆಲವು ರೌಡಿಗಳ ವಿರುದ್ಧವಲ್ಲ, ಅದು ಇಡೀ ವ್ಯವಸ್ಥೆಯ ವಿರುದ್ಧ. ಆ ವ್ಯವಸ್ಥೆಯು ಹಳೆಯದು, ಬೇರೂರಿದೆ, ಮತ್ತು ತನ್ನ ಹಿಡಿತವನ್ನು ಬಿಟ್ಟುಕೊಡಲು ಸಿದ್ಧವಿಲ್ಲ. ಆ ವ್ಯವಸ್ಥೆಯನ್ನು ಧಿಕ್ಕರಿಸಿ ನಿಲ್ಲುವುದು ಎಂದರೆ, ಒಂದು ದೊಡ್ಡ ಬೆಟ್ಟವನ್ನೇ ಕಿತ್ತೆಸೆಯುವುದಕ್ಕೆ ಸಮಾನ. ದೃಶ್ಯಗಳ ಚಿತ್ರೀಕರಣವು ಬಹಳ ಭರ್ಜರಿ. ಒಂದು ಕಡೆ ಗ್ರಾಮೀಣ ಜೀವನದ ಸರಳ ಸೌಂದರ್ಯವಿದೆ, ಹಸಿರು ಹೊಲಗಳು, ಮಳೆಯಲ್ಲಿ ತೊಯ್ದ ಮಣ್ಣಿನ ವಾಸನೆ, ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ಬಣ್ಣಗಳು. ಇನ್ನೊಂದು ಕಡೆ, ಈ ಸೌಂದರ್ಯವನ್ನು ಕೊಳಕು ಮಾಡುವ ದೌರ್ಜನ್ಯದ ಕಲೆಗಳಿವೆ. ಕ್ಯಾಮರಾವು ನಾಯಕನನ್ನು ಪ್ರತ್ಯೇಕವಾಗಿ, ಸಿಂಹದಂತೆ ಗಾಂಭೀರ್ಯದಿಂದ ಸೆರೆಹಿಡಿಯುತ್ತದೆ. ಆತನ ಭುಜಗಳ ಅಗಲ, ಆತನ ನಡಿಗೆಯ ಗತ್ತು, ಆತನ ಕಣ್ಣುಗಳ ಹೊಳಪು, ಎಲ್ಲವನ್ನೂ ಒಂದು ವೀರೋಚಿತ ಕೋನದಿಂದ ಚಿತ್ರಿಸಲಾಗಿದೆ. ಇದು ನಾಯಕನ ಆರಾಧನೆಯ ದೃಶ್ಯಕಾವ್ಯ. ಆತನ ಸುತ್ತಲೂ ಇರುವ ಅನ್ಯಾಯದ ಕತ್ತಲೆಯನ್ನು, ಈ ವೀರೋಚಿತ ಬೆಳಕು ಭೇದಿಸಿ ನಿಲ್ಲುತ್ತದೆ. ಸಂಭಾಷಣೆಗಳು ಚುರುಕಾಗಿವೆ, ತೂಕವಾಗಿವೆ. ಅವುಗಳಲ್ಲಿ ದೇಶಭಕ್ತಿಯ ಉದ್ವೇಗವಿದೆ, ನ್ಯಾಯದ ಬಗೆಗಿನ ಅಚಲ ನಂಬಿಕೆಯಿದೆ, ಮತ್ತು ತಾಯಿ, ಮಣ್ಣು, ಪ್ರೀತಿ ಇವುಗಳ ಬಗ್ಗೆ ಒಂದು ಸೆಂಟಿಮೆಂಟ್ ತುಂಬಿಕೊಂಡಿದೆ. ಕೆಲವು ಸಂಭಾಷಣೆಗಳು ನೇರವಾಗಿ ನಿಮ್ಮ ರಕ್ತವನ್ನು ಕುದಿಯುವಂತೆ ಮಾಡಿದರೆ,
ಇನ್ನು ಕೆಲವು ನಿಮ್ಮ ಎದೆಯನ್ನು ಭಾರವಾಗಿಸುತ್ತವೆ. ವಿಶೇಷವಾಗಿ ನಾಯಕನು ತನ್ನ ತಂದೆಯ ಬಗ್ಗೆ, ತನ್ನ ಕರ್ತವ್ಯದ ಬಗ್ಗೆ ಮಾತನಾಡುವಾಗ ಪದಗಳ ಹಿಂದಿನ ಭಾವನೆಯು ಪ್ರೇಕ್ಷಕನನ್ನು ನೇರವಾಗಿ ತಲುಪುತ್ತದೆ. ಸಂಗೀತವು ಈ ಚಿತ್ರದ ಪ್ರಾಣವಾಯು. ಹಿನ್ನೆಲೆ ಸಂಗೀತವು ಸನ್ನಿವೇಶದ ತೀವ್ರತೆಯನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ನಾಯಕನು ಆಕ್ಷನ್ ಮೋಡ್ಗೆ ಪ್ರವೇಶಿಸುವಾಗ ಹಿನ್ನೆಲೆಯಲ್ಲಿ ಮೊಳಗುವ ತಬಲ ಮತ್ತು ಢೋಲುಗಳ ಸದ್ದು ಪ್ರೇಕ್ಷಕನ ಹೃದಯ ಬಡಿತವನ್ನು ಅದೇ ಲಯಕ್ಕೆ ತಿರುಗಿಸುತ್ತದೆ. ಹಾಡುಗಳು ಕಥೆಯನ್ನು ಮುಂದುವರೆಸುವುದರ ಜೊತೆಗೆ ಪಾತ್ರಗಳ ಭಾವನಾತ್ಮಕ ಸ್ಥಿತಿಯನ್ನು ವ್ಯಕ್ತಪಡಿಸುತ್ತವೆ. ಒಂದು ಪ್ರೇಮಗೀತೆಯಿದೆ, ಅದು ಹಳ್ಳಿಯ ಸೊಗಡಿನ, ಮುಗ್ಧ ಪ್ರೀತಿಯ ಕಥೆ ಹೇಳುತ್ತದೆ. ಅಲ್ಲಿ ನಾಯಕನ ಕಠೋರ ವ್ಯಕ್ತಿತ್ವದ ಇನ್ನೊಂದು ಮುಖ, ಒಂದು ಮೃದುವಾದ, ಕೋಮಲವಾದ ಪ್ರೇಮಿಯ ಮುಖ ಅನಾವರಣಗೊಳ್ಳುತ್ತದೆ. ಮತ್ತೊಂದು ಹಾಡು ನಾಯಕನ ಶೌರ್ಯವನ್ನು, ಆತನ ಹೋರಾಟದ ಮಹತ್ವವನ್ನು ಜನಪದ ಶೈಲಿಯಲ್ಲಿ ಕೊಂಡಾಡುತ್ತದೆ. ಈ ಹಾಡುಗಳು ಕೇವಲ ಮನರಂಜನೆಗಾಗಿ ಅಲ್ಲ, ಅವು ಚಿತ್ರದ ತಾತ್ವಿಕ ನಿಲುವನ್ನು, ಅದರ ರಾಜಕೀಯ ಧ್ವನಿಯನ್ನು ಪ್ರತಿಧ್ವನಿಸುವ ಮಾಧ್ಯಮಗಳು. ನಟನೆಯ ವಿಷಯಕ್ಕೆ ಬಂದಾಗ ಇದು ಸಂಪೂರ್ಣವಾಗಿ ನಾಯಕನ ಚಿತ್ರ. ಅವರ ಉಪಸ್ಥಿತಿಯು ತೆರೆಯ ಮೇಲೆ ಅದ್ಭುತ. ಅವರು ಕೇವಲ ನಟಿಸಿಲ್ಲ, ಆ ಪಾತ್ರವಾಗಿಯೇ ಬದುಕಿದ್ದಾರೆ. ಅವರ ಗರ್ಜನೆಯ ಸ್ವರ, ಅವರ ಕೋಪದ ನೋಟ, ಅವರ ಮುಷ್ಟಿಯ ಬಿಗಿತ ಎಲ್ಲವೂ ಅವರನ್ನು ಅಜೇಯನಂತೆ ಕಾಣಿಸುತ್ತದೆ. ಆದರೆ ಅವರ ಅಭಿನಯದ ನಿಜವಾದ ಸೌಂದರ್ಯ ಇರುವುದು ಸಣ್ಣ ಸಣ್ಣ ಸನ್ನಿವೇಶಗಳಲ್ಲಿ. ಒಬ್ಬ ಮುದುಕಿಯ ಕಣ್ಣೀರನ್ನು ಒರೆಸುವಾಗ ಅವರ ಕೈಗಳಲ್ಲಿ ಕಾಣುವ ನಡುಕ, ತನ್ನ ಪ್ರೇಯಸಿಯನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ಮಿನುಗುವ ಪ್ರೀತಿಯ ಬೆಳಕು, ಇವುಗಳು ಪಾತ್ರಕ್ಕೆ ಒಂದು ಆಳವನ್ನು ನೀಡುತ್ತವೆ. ಪ್ರತಿನಾಯಕನ ಪಾತ್ರ ಮಾಡಿದ ನಟನು ಅಷ್ಟೇ ಶಕ್ತಿಶಾಲಿಯಾಗಿ ಅಭಿನಯಿಸಿದ್ದಾರೆ. ಅವರ ಕುಟಿಲ ನಗು, ಅವರ ಲೆಕ್ಕಾಚಾರದ ನಡಿಗೆ, ಅವರ ಮಾತಿನಲ್ಲಿನ ವ್ಯಂಗ್ಯ ಇವುಗಳು ಅವರನ್ನು ಒಬ್ಬ ಸಮರ್ಥ ಖಳನಟನನ್ನಾಗಿಸುತ್ತವೆ. ಅವರ ಮತ್ತು ನಾಯಕನ ನಡುವಿನ ಸಂಘರ್ಷದ ದೃಶ್ಯಗಳು ಇಬ್ಬರು ದೈತ್ಯ ಶಕ್ತಿಗಳ ನಡುವಿನ ಮಲ್ಲಯುದ್ಧದಂತೆ ಭಾಸವಾಗುತ್ತವೆ. ನಾಯಕಿಯ ಪಾತ್ರವು ಸಣ್ಣದಾದರೂ ಅವರು ತಮ್ಮ ಮುಗ್ಧತೆ ಮತ್ತು ಲವಲವಿಕೆಯಿಂದ ಕಥೆಗೆ ಒಂದು ಹಗುರವಾದ ಸ್ಪರ್ಶವನ್ನು ನೀಡುತ್ತಾರೆ. ಅವರು ಕೇವಲ ಒಬ್ಬ ಪ್ರೇಯಸಿಯ ಪಾತ್ರವಲ್ಲ, ನಾಯಕನಿಗೆ ನೈತಿಕ ಬೆಂಬಲ ನೀಡುವ ಮತ್ತು ಅವನು ಯಾವುದಕ್ಕಾಗಿ ಹೋರಾಡುತ್ತಿದ್ದಾನೋ ಆ ಸಾಮಾನ್ಯ ಜೀವನದ ಪ್ರತಿನಿಧಿ. ಚಿತ್ರದ ವಸ್ತುವು ಸರಳ, ಅದು ನ್ಯಾಯ ಮತ್ತು ಅನ್ಯಾಯದ ನಡುವಿನ ಹೋರಾಟ. ಆದರೆ ಈ ಸರಳತೆಯೇ ಅದರ ಶಕ್ತಿ. ಇದು ಸಂಕೀರ್ಣವಾದ ಮನೋವಿಜ್ಞಾನವನ್ನು ವಿಶ್ಲೇಷಿಸುವ ಚಿತ್ರವಲ್ಲ. ಇದು ನೇರವಾಗಿ ನಿಮ್ಮ ಮೂಲ ಪ್ರವೃತ್ತಿಗಳಿಗೆ ಕರೆ ನೀಡುವ ಚಿತ್ರ. ನಿಮ್ಮೊಳಗಿನ ನ್ಯಾಯಪ್ರಿಯನನ್ನು, ದೇಶಭಕ್ತನನ್ನು, ಪ್ರಾಮಾಣಿಕ ಮನುಷ್ಯನನ್ನು ಎಬ್ಬಿಸಿ ಅನ್ಯಾಯದ ವಿರುದ್ಧ ಗರ್ಜಿಸಲು ಪ್ರೇರೇಪಿಸುತ್ತದೆ. ಇಲ್ಲಿ ನಾಯಕನು ಯಾವುದೇ ನಿಯಮಗಳನ್ನು ಮೀರುತ್ತಾನೆ ಎಂಬ ನೈತಿಕ ಪ್ರಶ್ನೆಯೂ ಮುಖ್ಯವಾಗುವುದಿಲ್ಲ. ಬದಲಾಗಿ ಅನ್ಯಾಯದ ವಿರುದ್ಧದ ಅವನ ಯುದ್ಧದ ಫಲಿತಾಂಶವು ಮುಖ್ಯವಾಗುತ್ತದೆ. ಈ ಕಾರಣಕ್ಕಾಗಿಯೇ ಚಿತ್ರವು ಜನಸಾಮಾನ್ಯರೊಂದಿಗೆ ತೀವ್ರವಾಗಿ ಸಂಪರ್ಕ ಸಾಧಿಸುತ್ತದೆ. ಏಕೆಂದರೆ ನಿಜ ಜೀವನದಲ್ಲಿ ತಮ್ಮ ಸುತ್ತಲಿನ ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿರುದ್ಧ ಅಸಹಾಯಕರಾಗಿರುವ ಜನರು ಈ ಬಗೆಯ ಕಾಲ್ಪನಿಕ ನಾಯಕನಲ್ಲಿ ತಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು, ಒಂದು ಕ್ಯಾಥರ್ಸಿಸ್ ಅನ್ನು ಕಾಣುತ್ತಾರೆ. ಈ ನಾಯಕನು ಅವರ ಪರವಾಗಿ ಹೋರಾಡುತ್ತಾನೆ, ಅವರ ಪರವಾಗಿ ಗೆಲ್ಲುತ್ತಾನೆ. ಕೊನೆಯ ಘಟ್ಟದಲ್ಲಿ ಹೋರಾಟವು ತಾರಕಕ್ಕೇರುತ್ತದೆ. ಅನ್ಯಾಯದ ವಿರುದ್ಧ ನ್ಯಾಯದ ಮಹಾ ಸಂಗ್ರಾಮವು ನಡೆಯುತ್ತದೆ. ಈ ಸಂಗ್ರಾಮದಲ್ಲಿ ನಮ್ಮ ನಾಯಕನು ಒಬ್ಬಂಟಿಯಾಗಿ ನಿಲ್ಲುತ್ತಾನೆ. ಆದರೆ ಅವನ ಒಂಟಿತನದಲ್ಲಿ ಇಡೀ ಗ್ರಾಮದ ಜನರ ಬೆಂಬಲದ ಶಕ್ತಿಯಿರುತ್ತದೆ. ಅವನು ತನ್ನ ಶತ್ರುಗಳನ್ನು ಕೇವಲ ದೈಹಿಕವಾಗಿ ಸೋಲಿಸುವುದಿಲ್ಲ, ಅವರನ್ನು ನೈತಿಕವಾಗಿಯೂ ನಿರ್ನಾಮ ಮಾಡುತ್ತಾನೆ. ಆ ಸೋಲಿನ ದೃಶ್ಯವು ಒಂದು ವಿಜಯೋತ್ಸವದಂತಿರುತ್ತದೆ. ಕೆಟ್ಟದ್ದರ ಮೇಲೆ ಒಳ್ಳೆಯದರ ಗೆಲುವಿನ ಸಂಕೇತ. ನ್ಯಾಯವು ನಿಧಾನವಾಗಿರಬಹುದು, ಆದರೆ ಅದು ಖಂಡಿತವಾಗಿಯೂ ಬಂದೇ ಬರುತ್ತದೆ ಎಂಬ ಸಂದೇಶವನ್ನು ಚಿತ್ರವು ಪ್ರಬಲವಾಗಿ ಸಾರುತ್ತದೆ. ಈ ಸಂದೇಶವೇ ಈ ಚಿತ್ರವನ್ನು ಕೇವಲ ಒಂದು ಮನರಂಜನೆಯ ಸಾಧನವಾಗಿ ಉಳಿಯದೆ ಒಂದು ಸಾಂಸ್ಕೃತಿಕ ವಿದ್ಯಮಾನವನ್ನಾಗಿ ಮಾಡಿದೆ. ಇದು ಪ್ರೇಕ್ಷಕನಿಗೆ ಒಂದು ಭರವಸೆಯನ್ನು ನೀಡುತ್ತದೆ. ವ್ಯವಸ್ಥೆಯು ಎಷ್ಟೇ ಕೆಟ್ಟದ್ದಾಗಿರಲಿ, ಒಬ್ಬ ಪ್ರಾಮಾಣಿಕ ಮನುಷ್ಯನು ತನ್ನ ಧೈರ್ಯ ಮತ್ತು ನಿಷ್ಠೆಯಿಂದ ಅದನ್ನು ಬದಲಾಯಿಸಬಲ್ಲ ಎಂಬ ಆಶಾವಾದವನ್ನು ಈ ಚಿತ್ರವು ಬಿತ್ತುತ್ತದೆ. ಮತ್ತು ಆ ಒಂದು ಕ್ಷಣದ ಆಶಾವಾದಕ್ಕಾಗಿಯೇ ಈ ಕಥೆಯನ್ನು ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತೇವೆ. ಸಿಂಹನಾದದ ಆ ಗರ್ಜನೆಯು ನಮ್ಮ ಮನಸ್ಸಿನ ಅರಮನೆಯಲ್ಲಿ ದೀರ್ಘಕಾಲ ಪ್ರತಿಧ್ವನಿಸುತ್ತಲೇ ಇರುತ್ತದೆ. ಸೂರ್ಯನು ತನ್ನ ಪ್ರಖರ ಬಿಸಿಲನ್ನು ಭೂಮಿಯ ಮೇಲೆ ಧಾರಾಳವಾಗಿ ಸುರಿಯುತ್ತಿದ್ದಾನೆ. ಆ ಬಿಸಿಲಿನ ತಾಪಕ್ಕೆ ಭೂಮಿಯು ಬಿರುಕು ಬಿಟ್ಟಿದೆ. ಮರಳುಗಾಡಿನಂಥ ವಿಸ್ತಾರವಾದ ಭೂಮಿಯಲ್ಲಿ ದೂರದಿಂದ ಒಂದು ಧೂಳಿನ ಮೋಡವು ಮೇಲೇಳುತ್ತಿರುವುದು ಕಾಣಿಸುತ್ತದೆ. ಅದು ಚಂಡಮಾರುತವಲ್ಲ, ಅದು ಕೇವಲ ಒಂದು ವಾಹನದಿಂದ ಏಳುವ ಧೂಳು. ಆದರೆ ಆ ವಾಹನದ ವೇಗ, ಅದರ ಚಲನೆಯ ಹಿಂದಿನ ತುರ್ತು, ಆ ಧೂಳಿನ ಮೋಡಕ್ಕೆ ಒಂದು ಬಿರುಗಾಳಿಯ ತೀವ್ರತೆಯನ್ನು ತಂದುಕೊಡುತ್ತದೆ. ವಾಹನದ ಚಕ್ರದ ಕೆಳಗಿಂದ ಹಾರುವ ಕಲ್ಲುಗಳು, ಅವುಗಳ ಸದ್ದು,
ಎಂಜಿನ್ನಿನ ಗರ್ಜನೆ ಎಲ್ಲವೂ ಒಂದು ಮುನ್ಸೂಚನೆ. ಏನೋ ಒಂದು ಅಸಾಧಾರಣ ಘಟನೆ ನಡೆಯಲಿದೆ. ಸಮಯವು ತನ್ನ ಪಥವನ್ನು ಬದಲಿಸಿಕೊಳ್ಳಲಿದೆ. ನ್ಯಾಯದ ತಕ್ಕಡಿಯು ಒಂದು ಕಡೆ ಭಾರವಾಗಿ ವಾಲಲಿದೆ. ಈ ನಿರ್ಜೀವ ನಿಸರ್ಗದ ನಡುವೆ, ಈ ಬಿಸಿಲ ಜಳದ ನಡುವೆ, ಆ ವಾಹನದಿಂದ ಇಳಿಯುವ ಆಕೃತಿಯೇ ಈ ಬದಲಾವಣೆಯ ಕೇಂದ್ರ ಬಿಂದು. ಒಬ್ಬ ಪೊಲೀಸ್ ಅಧಿಕಾರಿ. ಆದರೆ ಈತ ಸಾಮಾನ್ಯ ಅಧಿಕಾರಿಯಲ್ಲ. ಈತನ ಭುಜದ ಮೇಲೆ ಕೇವಲ ನಕ್ಷತ್ರಗಳಿಲ್ಲ, ಇಡೀ ಗ್ರಾಮದ ಜನರ ಭವಿಷ್ಯವಿದೆ, ನ್ಯಾಯದ ಭಾರವಿದೆ, ಮತ್ತು ಅನ್ಯಾಯದ ವಿರುದ್ಧದ ಒಂದು ಪ್ರಚಂಡ ಆಕ್ರೋಶವಿದೆ. ಈತನ ಹೆಸರು ಸರಳ, ಆದರೆ ಆ ಹೆಸರಿನ ಹಿಂದಿನ ಶಕ್ತಿ ಅಪಾರ. ಈತನನ್ನು ನೋಡಿದಾಗಲೇ ಒಂದು ವಿಧವಾದ ಗೌರವ ಮತ್ತು ಭಯದ ಮಿಶ್ರ ಭಾವನೆ ಮೂಡುತ್ತದೆ. ದೇಹವು ಬೆಟ್ಟದಂತೆ ಗಟ್ಟಿ, ಕಣ್ಣುಗಳು ಸಿಂಹದಂತೆ ತೀಕ್ಷ್ಣ. ಆದರೆ ಆ ಕಣ್ಣುಗಳಲ್ಲಿ ಸಿಂಹದ ಕ್ರೌರ್ಯದ ಜೊತೆಗೆ ಒಂದು ಹರಿಣದ ಮುಗ್ಧತೆಯೂ ಇದೆ. ಈತನಿಗೆ ನ್ಯಾಯ ಎಂದರೆ ಕೇವಲ ಒಂದು ಪುಸ್ತಕದ ನಿಯಮವಲ್ಲ, ಅದು ಒಂದು ಭಾವನೆ. ಹೃದಯದಲ್ಲಿ ಅದು ಅಲೆಯಾಗಿ ಹುಟ್ಟಿ, ರಕ್ತದಲ್ಲಿ ಬೆಂಕಿಯಾಗಿ ಹರಿದು, ಕೈಗಳಲ್ಲಿ ಶಕ್ತಿಯಾಗಿ ಮೂಡಿಬರುತ್ತದೆ. ಈತನಿಗೆ ತಪ್ಪು ಮತ್ತು ಸರಿಯ ನಡುವಿನ ವ್ಯತ್ಯಾಸವು ಕಪ್ಪು ಮತ್ತು ಬಿಳಿಯಂತೆ ಸ್ಪಷ್ಟ. ಈ ಸ್ಪಷ್ಟತೆಯೇ